ನಮಸ್ಕಾರ. ಪಬ್ಲಿಕ್ ಎಕ್ಸ್‌ಪ್ರೆಸ್ ನ್ಯೂಸ್ಗೆ ಸ್ವಾಗತ. ನಾನು ಸುಚಿತ್ರಾ. ಮೊದಲಿಗೆ ಹೆಡ್ಲೈನ್ಸ್. ರೇವಣ್ಣ ಕುಟುಂಬ ಬೀದಿಗೆ ಬಂದಾಗ ಜೊತೆಯಲ್ಲಿ ನಿಂತಿದ್ದು ಬಿಜೆಪಿ. ಎಚ್.ಡಿ. ಕುಮಾರಸ್ವಾಮಿಗೆ ಜನರ ಒಳಿತಿಗಿಂತ ಕುಟುಂಬದ ಆರೈಕೆ ಹೆಚ್ಚು. ಎನ್ಡಿಎ ಬಗ್ಗೆ ಗೌರವ ಇದ್ದರೆ ಎಚ್.ಡಿ. ರೇವಣ್ಣನನ್ನ ಜೆಡಿಎಸ್ನಿಂದ ಉಚ್ಚಾಟನೆ ಮಾಡಲಿ, ದೇವರಾಜೇಗೌಡ ಆಗ್ರಹ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಖಂಡಿಸಿ ಹಿಂದೂ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಭಾರತದಿಂದ ಓಡಿಸಿ ಭಾರತೀಯರಿಗೆ ರಕ್ಷಣೆಯನ್ನ ಒದಗಿಸಬೇಕು ಎಂದು ಘೋಷಣೆ. ಜಿಲ್ಲಾಧಿಕಾರಿ ಕಚೇರಿವರೆಗೂ ತಲುಪಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಹಿಂದೂ ಕಾರ್ಯಕರ್ತರು. ಸಂಜೀವಿನಿ ಸಹಕಾರಿ ಆಸ್ಪತ್ರೆ ನಷ್ಟದಲ್ಲಿ ನಡೆಯುತ್ತಿದ್ದರೂ ಜನರಿಗೆ ಸೇವೆ ನೀಡುತ್ತಾ ಬಂದಿದೆ. ಸಿಬ್ಬಂದಿಗಳು ಹಣಕ್ಕಾಗಿ ಪೀಡಿಸುವ ಹಾಗೂ ಅಶಿಸ್ತು ರೂಢಿಸಿಕೊಂಡಿರುವ ಬಗ್ಗೆ ದೂರುಗಳು ಬಂದಿವೆ. ಅಂತವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು. ಶಾಸಕ ಸ್ವರೂಪ್ ಪ್ರಕಾಶ್ ಎಚ್ಚರಿಕೆ. ಜೆಡಿಎಸ್ ಪಕ್ಷದ ರಾಷ್ಟ್ರಾಧ್ಯಕ್ಷರಾದ ಎಚ್.ಡಿ. ದೇವೇಗೌಡರು ಹಾಗೂ ರಾಜ್ಯಾಧ್ಯಕ್ಷರಾದ ಎಚ್.ಡಿ. ಕುಮಾರಸ್ವಾಮಿ ಅವರು ಭಾರತೀಯ ಜನತಾ ಪಾರ್ಟಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಎನ್ಡಿಎ ಅಂಗಪಕ್ಷವಾಗಿ 2024ರ ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಿ ಕೇಂದ್ರ ಸರ್ಕಾರ ರಚನೆಗೆ ಮಹತ್ವದ ಪಾತ್ರ ವಹಿಸಿದ್ದರು ಎಂದು ದೇವರಾಜೇಗೌಡ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಮೈತ್ರಿಯ ಫಲವಾಗಿ ಎಚ್.ಡಿ. ಕುಮಾರಸ್ವಾಮಿ ಅವರು ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವರಾಗಿ ಅಧಿಕಾರ ಸ್ವೀಕರಿಸಿದ್ದು ಎನ್ಡಿಎ ಮೈತ್ರಿಯ ಪ್ರಮುಖ ನಾಯಕರಾಗಿ ಗುರುತಿಸಿಕೊಂಡಿದ್ದಾರೆ ಎಂದರು. ಆದರೆ ಜೆಡಿಎಸ್ ಕುಟುಂಬದ ಪ್ರಮುಖ ಸದಸ್ಯರೂ ಆಗಿರುವ ಹಾಗೂ ಹೊಳೆನರಸೀಪುರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಚ್.ಡಿ. ರೇವಣ್ಣ ಅವರು ಬೆಳಗಾವಿಯಲ್ಲಿ ನಡೆದ 2025ರ ಚಳಿಗಾಲದ ಅಧಿವೇಶನದ ವೇಳೆ ಮಾತನಾಡುತ್ತಾ, ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮಾತ್ರ ಇವೆ, ಬಿಜೆಪಿಯೇ ಇಲ್ಲ ಎಂಬ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಈ ಹೇಳಿಕೆ ಹಾಸನ ಜಿಲ್ಲೆಯ ಬಿಜೆಪಿ ಮುಖಂಡರು, ಶಾಸಕರು, ಪರಾಜಿತ ಅಭ್ಯರ್ಥಿಗಳು ಹಾಗೂ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಅವಮಾನಕಾರಿಯಾಗಿದೆ ಎಂದು ಬಿಜೆಪಿ ವಲಯದಲ್ಲಿ ತೀವ್ರ ಆಕ್ರೋಶ ವ್ಯಕ್ತವಾಗಿದೆ ಎಂದು ತಮ್ಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈ ಹಿನ್ನೆಲೆಯಲ್ಲಿ ಜೆಡಿಎಸ್ ಪಕ್ಷದ ರಾಷ್ಟ್ರಾಧ್ಯಕ್ಷ ಎಚ್.ಡಿ. ದೇವೇಗೌಡರು ಹಾಗೂ ರಾಜ್ಯಾಧ್ಯಕ್ಷ ಎಚ್.ಡಿ. ಕುಮಾರಸ್ವಾಮಿ ಅವರು ಸದನದಲ್ಲಿ ಪಕ್ಷ ವಿರೋಧಿ ಹಾಗೂ ಮೈತ್ರಿ ಧರ್ಮಕ್ಕೆ ವಿರೋಧವಾದ ಹೇಳಿಕೆ ನೀಡಿರುವ ಎಚ್.ಡಿ. ರೇವಣ್ಣ ಅವರನ್ನ ಕೂಡಲೇ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು. ಜೊತೆಗೆ ಹಾಸನ ಜಿಲ್ಲಾ ಬಿಜೆಪಿ ಕಾರ್ಯಕರ್ತರು ಹಾಗೂ ಮುಖಂಡರಿಗೆ ಸಾರ್ವಜನಿಕವಾಗಿ ಕ್ಷಮೆ ಯಾಚಿಸಬೇಕು ಎಂದು ಬಿಜೆಪಿ ಮುಖಂಡರು ಒತ್ತಾಯಿಸಿದ್ದಾರೆ ಎಂದರು. ಗೌರವ ಮುಖ್ಯ ಅಂತೇಳಿ ನಾವು ಸ್ವಾಭಿಮಾನವನ್ನು ಸೈಡಿಗಿಟ್ಟು ನಾವು ಕೆಲಸವನ್ನು ಮಾಡಿ ಎನ್ಡಿಎ ಪಕ್ಷಕ್ಕೆ ನಾವು ಟಿಕೆಟನ್ನು ಕೊಟ್ಟ ನಂತರ ನಾವು ಚುನಾವಣೆ ಪ್ರಚಾರವನ್ನು ಮಾಡೋದು. ನಮಗೆ ಇಡೀ ರಾಜ್ಯದಲ್ಲಿ ಜೆಡಿಎಸ್ ಪಕ್ಷ ನಮ್ಮ ಜೊತೆ ಅಲಯನ್ಸ್ ಆದ ನಂತರ ಕೇವಲ 2 ಸೀಟ್ಗಳನ್ನು ಮಾತ್ರ ಗೆಲ್ಲಲಿಕ್ಕೆ ಅವಕಾಶ ಆಯಿತು. ಒಂದು ಕೋಲಾರ, ಒಂದು ನಮ್ಮದು. ಸೊ ಮಂಡ್ಯದಲ್ಲಿ ಮತ್ತು ಕೋಲಾರದಲ್ಲಿ ಗೆದ್ದಂಥ ಈ 2 ಪಕ್ಷ 2 ಟಿಕೆಟ್ಗಳು, ಅವರ ಪಕ್ಷದ 2 ಜನ ಅದರಲ್ಲಿ ಗೆದ್ದರು. ಇಬ್ಬರೂ ಕೂಡ ನಮ್ಮಲ್ಲಿ ಕೇಂದ್ರದ ಉಕ್ಕು ಮತ್ತು ಬೃಹತ್ ಕೈಗಾರಿಕಾ ಸಚಿವ ಸ್ಥಾನವನ್ನು ಕೇಂದ್ರದ ನಾಯಕರುಗಳು ಮಾನ್ಯ ಕುಮಾರಸ್ವಾಮಿ ಅವರಿಗೆ ಕೊಟ್ಟು ಅವರಿಗೆ ಗೌರವವನ್ನು ಕೂಡ ಸಲ್ಲಿಸಲಾಯಿತು. ಇವತ್ತು ಎನ್ಡಿಎ ಪಕ್ಷದ ನಾಯಕರಾಗಿ ಕೇಂದ್ರ ಕ್ಯಾಬಿನೆಟ್ ಸಚಿವರಾಗಿ ಇವತ್ತು ಕೆಲಸವನ್ನು ಮಾಡ್ತಾಯಿದ್ದಾರೆ ಮಾನ್ಯ ಕುಮಾರಸ್ವಾಮಿ ಅವರು. ಅವರು ಕೇಂದ್ರ ಸಚಿವರಾದ ನಂತರ ಏನೇನು ಬೆಳವಣಿಗೆಗಳಾಯಿತು ಅಂತ ಎಲ್ಲರಿಗೂ ಗೊತ್ತಿರೋ ವಿಚಾರನೇ. ಆದರೆ ಮೊನ್ನೆ ಕುಮಾರಸ್ವಾಮಿ ಅವರ ಸಹೋದರ ಅವರೇ ಸದನದಲ್ಲಿ ಹೇಳಿದಾರಲ್ಲಿ, ಸುಮಾರು 35 ವರ್ಷ 7 ರಿಂದ 8 ಬಾರಿ ನಾನು ಶಾಸಕನಾಗಿದ್ದೀನಿ. ನಾನು ನಮ್ಮ ತಂದೆಯ ಜೊತೆ 40 ವರ್ಷಗಳಿಂದ ಸುದೀರ್ಘ ರಾಜಕೀಯದಲ್ಲಿ ನಾನು ಬೆಳೆದು ಬಂದಂಥ ವ್ಯಕ್ತಿ. ನಾನು ಭಾಳ ಅನುಭವ ಇದೆ ನನಗೆ ಅಂತಂತೇಳಿ ಮಾನ್ಯ ರೇವಣ್ಣವರು ಕೂಡ ಸದನದಲ್ಲಿ ಹೇಳಿದಾರಲ್ಲಿ. ಅವರ ಭಾಷೆಗೆ ನಮ್ಮದು ಯಾವುದೇ ವ್ಯತಿರಿಕ್ತವಾದಂಥ ಹೇಳಿಕೆ ಇಲ್ಲ. ಆದರೆ ರೇವಣ್ಣವರು ತನ್ನ ಮಗನನ್ನೇ 2024 ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದಾಗ ನಾವು ನಮ್ಮ ಸ್ವಾಭಿಮಾನವನ್ನು ಒತ್ತೆಗಿಟ್ಟು ನಾವಲ್ಲಿ ಪಕ್ಷದ ಗೌರವವನ್ನು ಕಾಪಾಡಬೇಕು ಅಂತಂದೇಳಿ ನಾವು ಚುನಾವಣೆಯನ್ನು ಮಾಡಿದ ಅವನ ಮಗನ ಪರವಾಗಿ, ಪ್ರಜ್ವಲ್ ರೇವಣ್ಣನ ಪರವಾಗಿ. ನಾವು ಇವತ್ತು ಅದು ಎಷ್ಟು ನೋವನ್ನು ಅನುಭವಿಸಿದ್ದೀವಿ ಅಂತಂತೇಳಿ ಇಡೀ ಜಗತ್ತಿಗೆ ಗೊತ್ತಾಗಿದೆ, ದೇಶಕ್ಕಲ್ಲ ಇಡೀ ಜಗತ್ತಿಗೆ ಗೊತ್ತಾಗಿದೆ. ಇಂಥ ಸಂದರ್ಭದಲ್ಲಿ ನಾವು ನಮ್ಮ ಪಕ್ಷದ ತತ್ವ ಸಿದ್ಧಾಂತಕ್ಕೆ ಮಣಿದು ನಾವು ನಿಮಗೆ ಸರೆಂಡರ್ ಆಗಿ ಕೆಲಸ ಮಾಡಿದಾಗ ನೀವು
ಸದನದಲ್ಲಿ ಅದು ಎಲ್ಲೋ ಒಂದು ಯಾವುದೋ ಟಿ ವಿ ಮಾಧ್ಯಮ ಹೇಳಿಕೆ ಕೊಟ್ಟದ್ದಲ್ಲ, ಮತ್ತೆಲ್ಲ ರೋಡಲ್ಲಿ ರಸ್ತೆಯಲ್ಲಿ ಮಾತಾಡಿರುವಂಥದ್ದಲ್ಲ, ಯಾವುದೇ ಕಾರ್ಯಕ್ರಮ ಮಾತಾಡಿರುವಂಥದ್ದಲ್ಲ. ಗಂಭೀರವಾದಂಥ ವಿಚಾರವನ್ನು ಸದನದಲ್ಲಿ ಚರ್ಚೆ ಮಾಡೋ ಸಂದರ್ಭದಲ್ಲಿ ಕಡತದಲ್ಲಿ ದಾಖಲೆಗಳು ಸಿದ್ಧವಾಗೋಂಥ ಸಂದರ್ಭದಲ್ಲಿ, ಅಂದರೆ ರೆಕಾರ್ಡ್ ಆಗೋವಂಥದ್ದು, ಆ ಸಂದರ್ಭದಲ್ಲಿ ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು JDS ಪಕ್ಷ ಮಾತ್ರ ಇರೋದು, BJP ಪಕ್ಷ ಇಲ್ಲ, ಅಲ್ಲಿರೋದು ಓನ್ಲಿ ಕಾಂಗ್ರೆಸ್ಸು JDS ಮಾತ್ರ ಫೈಟು, BJP ನಮ್ಮ ಜಿಲ್ಲೆಯಲ್ಲಿ ಇಲ್ಲವೇ ಇಲ್ಲ ಅಂತಂತೇಳಿ ನಮ್ಮ NDA ಮೈತ್ರಿ ಪಕ್ಷದ ಒಬ್ಬ ಜವಾಬ್ದಾರಿತ ವ್ಯಕ್ತಿಯಾಗಿ ಒಂದು ಪಕ್ಷವನ್ನು ಸ್ಥಾಪನೆ ಮಾಡಿರುವಂಥ JDS ವರಿಷ್ಠರ ಸುಪುತ್ರನಾಗಿ ತನ್ನ ಮಗನನ್ನೇ MP ಕ್ಯಾಂಡಿಡೇಟ್ ಮಾಡಿ ನಿಲ್ಲಿಸಿದಂಥ ಒಬ್ಬ ಅಭ್ಯರ್ಥಿಯ ತಂದೆಯಾಗಿ, NDA ಅಭ್ಯರ್ಥಿಯ ತಂದೆಯಾಗಿ ನೀವು ಹಾಸನ ಜಿಲ್ಲೆಯಲ್ಲಿ BJP ಪಕ್ಷವೇ ಇಲ್ಲ ಅಂತಂದು ಹೇಳಿಕೆ ಕೊಡುವಂಥದ್ದು ಎಷ್ಟು ಮೂರ್ಖತನ ತಮ್ಮದು. ಇದರ ಹಿಂದಿನ ಉದ್ದೇಶ ಏನು ಅಂತಂತೇಳಿ ರೇವಣ್ಣವರು ಅದನ್ನು ಬಹಿರಂಗಪಡಿಸ್ಬೇಕಲ್ಲಿ. ನಮಗೂ ಒಂದು ತಾಳ್ಮೆ ಸಹನೆ ಅನ್ನೋದು ಎಲ್ಲದೂ ಇದೆ. ಆ ತಾಳ್ಮೆ ಸಹನೆ ಕಟ್ಟೆ ಹೊಡೆದಾಗ ನಾವು ಅನಿವಾರ್ಯವಾಗಿ ನಾವು ತಿರುಬೀಳೋ ಪರಿಸ್ಥಿತಿ ಬರ್ತದೆ. ನಿಮ್ಮ ಕುಟುಂಬ ಬೀದಿ ಪಾಲಾದಾಗ 2024 ಚುನಾವಣೆಯಲ್ಲಿ ತಾವು ಬೀದಿಯಲ್ಲಿ ಬಂದು ಬಟ್ಟೆ ಬಿಟ್ಟು ನಿಂತ್ಕೊಂಡಿದ್ರಲ್ಲ, ಆ ಸಂದರ್ಭದಲ್ಲಿ ನಿಮ್ಮ ಕುಟುಂಬವನ್ನು ಕಾಪಾಡಿದವರು ಇದೇ BJP ಪಕ್ಷದ ಪ್ರಮುಖ ನಾಯಕರೊಬ್ಬರು, ಅದು ನಾನೇ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಖಂಡಿಸಿ ಹಾಸನದಲ್ಲಿ ವಿವಿಧ ಹಿಂದೂ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ ನಡೆಸಿದರು. ನಗರದ ಹೇಮಾವತಿ ಪ್ರತಿಮೆ ಬಳಿಯಿಂದ ಹೊರಟ ಪ್ರತಿಭಟನಾಕಾರರು ಅಕ್ರಮ ಬಾಂಗ್ಲಾ ವಲಸಿಗರನ್ನ ಭಾರತದಿಂದ ಓಡಿಸಿ ಭಾರತೀಯರಿಗೆ ರಕ್ಷಣೆಯನ್ನ ಒದಗಿಸಬೇಕು ಎಂಬ ಘೋಷಣೆ ಕೂಗುತ್ತಾ ಜಿಲ್ಲಾಧಿಕಾರಿ ಕಚೇರಿವರೆಗೂ ತಲುಪಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದರು. ಪ್ರತಿಭಟನೆಯಲ್ಲಿ ವಿವಿಧ ಹಿಂದೂಪರ ಸಂಘಟನೆಗಳ ಮುಖಂಡರು ಹಾಗೂ ಕಾರ್ಯಕರ್ತರು ನೂರಾರು ಸಂಖ್ಯೆಯಲ್ಲಿ ಹಾಜರಿದ್ದರು. ಜೊತೆಗೂಡಿಸಿ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಕಚೇರಿ ಕಾರ್ಮಿಕ ಇಲಾಖೆ ಒಟ್ಟಿಗೆ ಎಲ್ಲ ಎಸ್ಟೇಟ್ಗಳು ಮತ್ತು ಎಲ್ಲಿ ಇದ್ದಾರೆ ಹೊರಗಡೆ ಅವರು ಅಸ್ಸಾಮು ಅಥವಾ ಯಾವುದೇ ಆಧಾರ್ ಕಾರ್ಡ್ ಇದ್ದರು ಈ SIR ಏನಾಗ್ತಾ ಇದೆ ಅದೇ ರೀತಿಯಾಗಿ ಮೂಲ ದಾಖಲೆಗಳು ಸಿಗೋದೇನು, ಒಂದು ಸ್ಕೂಲ್ನಲ್ಲಿ ಇಲ್ಲ ಅಂತ ಹೇಳಿದ್ರೆ ಬರ್ತ್ ಸರ್ಟಿಫಿಕೇಟು, ಈ ದಾಖಲೆಗಳನ್ನು ಆಧರಿಸಿ ನೋಡಬೇಕೆ ವಿನಃ ಆಧಾರ್ ಕಾರ್ಡನ್ನು ಮಾನದಂಡವಾಗಿಟ್ಕೊಂಡು ಅವ್ರು ಭಾರತದ ನಾಗರಿಕರು ಪೌರತ್ವ ಇದೆ ಅನ್ನುವಂಥದ್ದು ಕನ್ಸಿಡರ್ ಮಾಡಬಾರ್ದು, ಅವರನ್ನು ಹೊರಗಡೆ ಹಾಕಬೇಕು. ಆವಾಗಲೇ ಸಕಲೇಶ್ಪುರದಲ್ಲಿ 28ಕ್ಕೂ ಹೆಚ್ಚು ಕೇಸ್ ಅವ್ರ ಕಡೆಯಿಂದ ಆಗಿದೆ, ನೀವು ತಿಳ್ಕೊಬೋದು. ಸೊ ಅರ್ಕಲಗೂಡಲ್ಲಿ ಆಗಿದೆ, ಆಲೂರಲ್ಲೂ ಕೂಡ ಆಗ್ತಾ ಇದೆ. ಸೊ ಈ ಮುಂದಿನ ದಿನಗಳಲ್ಲಿ ನಾವು ಬಹಳ ನೇರವಾಗಿ ಇಡೀ ಹಿಂದೂ ಸಮಾಜ ಇವರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳು ಹಾಸನ ವಿಷಯ ಬಾಂಗ್ಲಾ ಹಿಂದೂಗಳ ಹತ್ಯೆ ಹಾಗೂ ರಕ್ಷಣೆಗೆ ಆಗ್ರಹಿಸಿ ಮನವಿ ಪತ್ರ. ಬಾಂಗ್ಲಾದೇಶದಲ್ಲಿ ಹಿಂದೂ ಯುವಕ ದೀಪು ಚಂದ್ರದಾಸ್ ಅವರನ್ನು ಬರ್ಬರವಾಗಿ ಹತ್ಯೆ ಮಾಡಿದ್ದು, ಸಾರ್ವಜನಿಕವಾಗಿ ಮರಕ್ಕೆ ಎಳೆದು ಮರಕ್ಕೆ ಕಟ್ಟಿ ಬೆಂಕಿ ಹಚ್ಚಿ ವಿಕೃತಿ ಮೆರೆದಿರುತ್ತಾರೆ. ಈ ಅತಿಕ್ರೂರ ಹತ್ಯೆ ಇಡೀ ಹಿಂದೂ ಸಮಾಜವನ್ನು ಭಯಭೀತಿ ಪಡಿಸುವಂತೆ ಮಾಡಿದ್ದು ಹಾಗೂ ಸವಾಲುಗಳು ದೊಡ್ಡದಾಗಿರುವ ದೃಷ್ಟಿಯಿಂದ ಮಾನವನ ನರಮೇಧ ನಡೆಸುವ ಎಲ್ಲಾ ಮುನ್ಸೂಚನೆ ಇದಾಗಿದೆ. ಇದು ಅತ್ಯಂತ ಖಂಡನೀಯ ವಿಚಾರವಾಗಿದ್ದು, ಕಳೆದ 2 ವರ್ಷಗಳಿಂದ ನಿರಂತರವಾಗಿ ಬಾಂಗ್ಲಾ ಹಿಂದೂಗಳ ನರಮೇಧ ನಡೆಯುತ್ತಿದ್ದು, ಈ ಕೂಡಲೇ ಕೇಂದ್ರ ಸರ್ಕಾರ ಬಾಂಗ್ಲಾ ಹಿಂದೂಗಳ ರಕ್ಷಣೆಗಾಗಿ ಭಾರತದ ಗಡಿಯನ್ನು ತೆರೆಯಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ. ಅಷ್ಟೇ ಜಿಲ್ಲೆಯಲ್ಲಿ ಸಹ ತುಂಬ ಎಸ್ಟೇಟ್ ಭಾಗದಲ್ಲೆಲ್ಲ ಕೂಲಿ ಕೆಲಸ ಮಾಡ್ಕೊಂಡಿದ್ದಾರೆ. ಬಿಹಾರು, ಅಸ್ಸಾಮು ಅಂತ ಹೇಳಿ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಂಡಿರುವಂಥವ್ರು ಇದ್ದಾರೆ. ಅವ್ರಿಗೆ ಸುಳ್ಳು ದಾಖಲೆ ಸೃಷ್ಟಿ ಮಾಡ್ಕೊಳ್ಳೋಂಥ ನಾಯಿಗಳು ಸಹ ನಮ್ಮ ದೇಶದಲ್ಲಿ, ಹಂದಿಗಳು ನಮ್ಮ ದೇಶದಲ್ಲಿದ್ದಾವೆ. ದಯಮಾಡಿ ನೀವು ವಿಚಾರಣೆ ನಡೆಸಬೇಕು. ಇಲ್ಲಾಂದರೆ ಬಜರಂಗಳ ಖುದ್ದಾಗಿ ಕಾರ್ಯಾಚರಣೆಗಳಿರುತ್ತೆ. ಆಮೇಲೆ ನಮ್ಮ ಮೇಲೆ ಅಪವಾದ ನೀವು ವಹಿಸಬಾರ್ದು, ನೀವು ಹಂಗೆ ಮಾಡಿದ್ರಿ ಹಿಂಗೆ ಮಾಡಿದ್ರಿ ಅಂತ. ದಯಮಾಡಿ ಈ ದಿನ ಹಾಸನ ಜಿಲ್ಲಾ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ವತಿಯಿಂದ ಬಾಂಗ್ಲಾದೇಶದಲ್ಲಿ ಆಗಿರುವಂತಹ ಹಿಂದೂಗಳ ಮೇಲೆ ಆಗ್ತಾ ಇರುವಂತಹ ಏನು ದೌರ್ಜನ್ಯ ಇದೆ ಅದರ ವಿರುದ್ಧವಾಗಿ ನಾವು ಈ ದಿನ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೇವೆ. ನಮ್ಮ ಹಿಂದೂ ಬಾಂಧವರು ಎಲ್ಲರೂ ಕೂಡ ಈ ಪ್ರತಿಭಟನೆಯಲ್ಲಿ ಒಗ್ಗಟ್ಟಾಗಿ ಈ ದಿನ ಸಾಕಷ್ಟು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಹಾಗೆ ನಾವು ನಮ್ಮ ಜಿಲ್ಲಾಡಳಿತಕ್ಕೆ ಹಾಸನದ ಒಂದು ಸಂದೇಶವನ್ನು ನಮ್ಮ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ವತಿಯಿಂದ ಏನು ಸಂದೇಶನ ನೀಡ್ತಾ ಇದ್ದೀವಿ ಅಂದರೆ, ದಯವಿಟ್ಟು ಹಾಸನ ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತಾ ಇದ್ದೀವಿ. ಹಾಸನ ಜಿಲ್ಲೆಯಲ್ಲಿ ಯಾವ ಅಕ್ರಮವಾಗಿ ಬಾಂಗ್ಲಾದೇಶ ವಲಸಿಗರು ಬಂದು ನೆಲೆಸಿದ್ದಾರೆ ಅವರನ್ನ
ಎಲ್ಲೆಲ್ಲಿದ್ದಾರೆ ನಾವು ಈಗಾಗಲೇ ಅವರಿಂದ ತುಂಬಾ ರೀತಿಯಲ್ಲಿ ತೊಂದರೆ ಆಗಿರುವಂಥದ್ದು ಅರಕಲಗೂಡು, ಸಕಲೇಶ್ಪುರ, ಆಲೂರಿನಲ್ಲೆಲ್ಲ ಕೂಡ ಕೇಸ್ ಬುಕ್ ಆಗಿದೆ. ದಯವಿಟ್ಟು ಅಂಥವರನ್ನೆಲ್ಲ ಹುಡುಕಿ ಯಾರು ಅಕ್ರಮ ವಲಸಿಗರಿದ್ದಾರೆ ಅವರನ್ನ ನಮ್ಮ ಹಾಸನದಿಂದ, ನಮ್ಮ ಕರ್ನಾಟಕದಿಂದ, ನಮ್ಮ ಭಾರತದಿಂದ ಗಡಿಪಾರು ಮಾಡೋದಕ್ಕೆ ಎಲ್ಲ ರೀತಿಯಲ್ಲಿಯೂ ಕೂಡ ಜಿಲ್ಲಾಡಳಿತ ಹಾಗೂ ಜಿಲ್ಲಾ ಪೊಲೀಸ್ ಇಲಾಖೆ ಅದಕ್ಕೆ ಸಹಕಾರವನ್ನು ಮಾಡಿ ಅವರನ್ನ ಇಲ್ಲಿಂದ ಓಡಿಸುವಂತ ಕೆಲಸವನ್ನು ಮಾಡಬೇಕು ಅಂತೇಳಿ ನಾವು ಈ ಮೂಲಕ ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಹಾಗೆ ಕರ್ನಾಟಕ ಸರ್ಕಾರಕ್ಕೂ ಕೂಡ ಕರ್ನಾಟಕಾದ್ಯಂತ ಯಾವ್ಯಾವ ಅಕ್ರಮ ವಲಸಿಗರು ಬಂದಿದ್ದಾರೆ, ಬಾಂಗ್ಲಾದೇಶ ಅಕ್ರಮ ವಲಸಿಗರು, ಅವರೆಲ್ಲರನ್ನೂ ಕೂಡ ಕರ್ನಾಟಕದಿಂದ ಆಚೆ ಕಡೆ ಕಳಿಸುವಂತ ಒಂದು ವ್ಯವಸ್ಥೆ ಆಗಬೇಕು. ಆ ಮೂಲಕ ನಮ್ಮ ಭಾರತದಲ್ಲಿ ಭಾರತೀಯರೆಲ್ಲರೂ ಕೂಡ ಹಿಂದೂಗಳು ನೆಮ್ಮದಿಯಾಗಿರುವಂತ ಒಂದು ವ್ಯವಸ್ಥೆಯನ್ನ ಮಾಡುವಂತ ಆಗ್ಬೇಕು. ಹಾಗೂ ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳಿಗೆ ನಮ್ಮ ಕೇಂದ್ರ ಸರ್ಕಾರ ರಕ್ಷಣೆಯನ್ನು ಕೊಡಬೇಕು ಅಂತ ಹೇಳಿ ಈ ಮೂಲಕ ನಾವು ಎಲ್ಲರ ಪರವಾಗಿ ಒತ್ತಾಯ ಮಾಡ್ತಾ ಇದ್ದೀವಿ. ಹಣಕ್ಕಾಗಿ ಪೀಡಿಸುವ ಹಾಗೂ ಅಶಿಸ್ತು ರೂಢಿಸಿಕೊಳ್ಳುವ ಸಂಜೀವಿನಿ ಸಹಕಾರಿ ಆಸ್ಪತ್ರೆಯ ಸಿಬ್ಬಂದಿಗಳಿಗೆ ಸಂಸ್ಥೆಯ ಅಧ್ಯಕ್ಷ ಹಾಗೂ ಶಾಸಕ ಸ್ವರೂಪ್ ಪ್ರಕಾಶ್ ಖಡಕ್ ಎಚ್ಚರಿಕೆ ನೀಡಿದರು. ಸಂಸ್ಥೆಯ ಸಭಾಂಗಣದಲ್ಲಿ ಇಂದು ನಡೆದ ಸಭೆಯಲ್ಲಿ ಮಾತನಾಡಿದ ಅವರು, ಸಂಜೀವಿನಿ ಸಹಕಾರಿ ಆಸ್ಪತ್ರೆ ನಷ್ಟದಲ್ಲಿ ನಡೆಯುತ್ತಿದ್ದರೂ ಜನರಿಗೆ ಸೇವೆ ನೀಡುವ ಉದ್ದೇಶದಿಂದ ಕೆಲಸ ಮಾಡುತ್ತಿದೆ. ಇದರ ನಡುವೆ ಯಾವುದೇ ಸಿಬ್ಬಂದಿಗಳಿಗೆ ಸಂಬಳದ ಕೊರತೆಯನ್ನ ಮಾಡದಂತೆ ಅಚ್ಚುಕಟ್ಟಾಗಿ ನೋಡಿಕೊಳ್ಳಲಾಗುತ್ತಿದೆ. ಆದರೆ ಇಲ್ಲಿ ಹಲವರ ಬಗ್ಗೆ ದೂರುಗಳು ಕೇಳಿಬರುತ್ತಿವೆ. ಇಂತಹ ದೂರುಗಳು ಮತ್ತೆ ಮರುಕಳಿಸಿದರೆ ಅಂತವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು ಎಂದು ಎಚ್ಚರಿಸಿದರು. ಕೆಲ ಡಿ ಗ್ರೂಪ್ ಸಿಬ್ಬಂದಿಗಳು ಬರುವ ರೋಗಿಗಳು ಹಾಗೂ ಅವರ ಕುಟುಂಬಸ್ಥರಿಂದ ಹಣಕ್ಕೆ ಬೇಡಿಕೆ ಇಟ್ಟಿರುವ ದೂರುಗಳು ಬಂದಿವೆ. ಇದಲ್ಲದೆ ಕೆಲಸ ವೈದ್ಯಕೀಯ ಸಿಬ್ಬಂದಿಗಳು ಕೂಡ ಮನಬಂದಂತೆ ತಮಗೆ ಬೇಕಾದಾಗ ಕೆಲಸಕ್ಕೆ ಬರುತ್ತಿರುವುದು ಕಂಡುಬಂದಿದೆ. ಇಂತಹ ಯಾವುದೇ ದೂರುಗಳು ಮತ್ತೆ ಕೇಳಿಬಂದರೆ ಅಂತವರನ್ನ ಕೆಲಸದಿಂದ ತೆಗೆದುಹಾಕಲಾಗುತ್ತದೆ ಎಂದು ಎಚ್ಚರಿಸಿದರು. ಇಲ್ಲಿ ಯಾರು ನಮಗೆ ನಿಮ್ಮ ಬಗ್ಗೆ ಸ್ಟಾಫ್ ನಮ್ಮ ಇವರಾಗಲಿ ಯಾರು ಕೂಡ ನಮ್ಗೆ ಹೇಳಿಲ್ಲ. ನಾವೇ ಬಂದಾಗ ಲಿಫ್ಟ್ ಹತ್ರ ನಮಗೆ ಸುಮಾರು ಜನ ಪೇಷಂಟ್ಸ್ಗಳು ಕಂಪ್ಲೇಂಟ್ ಮಾಡಿದ್ದಾರೆ. ಇಲ್ಲಿ ಹೆಚ್ಚಾಗಿ ಡಿ ಗ್ರೂಪ್ ಅವ್ರದ್ದು, ಪುಟ್ಟರಾಜ್ ಅವರು, ಮಂಜೇಗೌಡರು, ಶಾರದಮ್ಮ, ಮಂಜುಳಮ್ಮ, ಇವರೆಲ್ಲ ಭಾಳಷ್ಟು ಕಂಪ್ಲೇಂಟು ದುಡ್ಡಿಗೆ ಭಾಳ ಪೀಡಿಸ್ತಾರೆ ಅಂತ ಈ ಪುಟ್ಟರಾಜು, ಮಂಜೇಗೌಡರ ಮೇಲೆ ಕಂಪ್ಲೇಂಟ್ ಮಾಡ್ತಾರೆ. ಈಗ ಹೇಳಿದ್ವಿ, ಮುಂದಿನ ದಿನಗಳಲ್ಲಿ ಈ ಥರದ್ದೇ ಮತ್ತೆ ಮುಂದುವರೆದ್ರೆ ಯಾವುದೂ ನಿರ್ದಾಕ್ಷಿಣ್ಯ ಇಲ್ಲ, ಯಾರ ಮಾತು ಕೇಳಲ್ಲ, ಕಿತ್ತಾಕೋದಂತೂ ಗ್ಯಾರಂಟಿ. ಈಗೇನು ಕೆಲಸಕ್ಕೆ ಭಾಳಷ್ಟು ನಿಮ್ಗೆ ಗೊತ್ತಿದೆ, ಇವತ್ತೆಲ್ಲೂ ಕೆಲಸ ಸಿಗ್ತಾ ಇಲ್ಲ. ಇದರಲ್ಲಿ ಈ ಥರ ಮತ್ತೆ ನಿಮ್ದೇನ ನೀವು ನಡವಳಿಕೆ ಮತ್ತೆ ತಿದ್ಕೊಳ್ಳದೆ ಹೋದರೆ ಖಂಡಿತವಾಗ್ಲು ಯಾರ ಮಾತು ಕೇಳಲ್ಲ, ತೆಗೆದುಹಾಕೋದಂತೂ ಗ್ಯಾರಂಟಿ. ನೀವು ಈ ಭಾಳ ಕಷ್ಟಪಟ್ಟು ಸಂಸ್ಥೆನ ಎಲ್ಲ ದೊಡ್ಡವ್ರು ಕಟ್ಟಿದ್ದಾರೆ. ಡಾಕ್ಟರ್ ಹೆಬ್ಬಾರ್ ಇರ್ಬೋದು, ಮುನೇಗೌಡರು ಎಲ್ಲರೂ ಕೂಡ ಸೇರಿ ಕಟ್ಟಿರ್ತಾರೆ. ಇದನ್ನ ನಾವೆಲ್ಲ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗ್ಬೇಕು. ಈ ನರ್ಸ್ಗಳು, ಸ್ಟಾಫ್ ನರ್ಸ್ಗಳು ಕೂಡ ಅಷ್ಟೇ ರೇಗಾಡೋದು, ಭಾಳ ಪ್ರೀತಿಯಿಂದ ಮಾತಾಡಿಸ್ಬೇಕಲ್ಲ ಪೇಷಂಟ್ಸ್ಗಳಿಗೆ. ಈಗ ನಾವು ನೋಡ್ತಾ ಇರ್ತೀವಿ, ಬರ್ಬೇಕು ಬರೀ ಫೋನಲ್ಲಿ ಇರ್ತೀರಾ, ಫೋನು ಇಸ್ಕೊಂತೀವಿ. ಸರಿ, ಈಗ ಯಾರ ಮಾತು ಕೇಳ್ಕೊಬಿಟ್ರಿ, ಯಾರ ಮಾತು ಕೇಳಿದ್ರೆ ಸರಿ ಆಗ್ತದೆ. ಏನು ಸರ್, ತಾವು ಒಂಚೂರು ನೋಡಬೇಕು. ಆಮೇಲೆ ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ ಆಸ್ಪತ್ರೆಯಲ್ಲಿ ಈಗ ಲೈಟ್ ಇಲ್ಲ, ಬಾತ್ರೂಮ್ದಲ್ಲಿ ಬಾಗಿಲಿಲ್ಲ, ಅವೆಲ್ಲ ನೀವು ಕೂಡ ಕಂಪ್ಲೇಂಟ್ ಮಾಡಬೇಕಲ್ಲ. ಸ್ಟಾಫ್ ನರ್ಸ್ಗಳೆಲ್ಲ ಒಂಚೂರು ಕಂಪ್ಲೇಂಟ್ ಏನು ವಿಚಾರ ತಿಳಿಸಿದ್ರೆ ಬಯೋಮೆಟ್ರಿಕ್ ವರ್ಕ್ ಆಗ್ತಿಲ್ಲ. ಈಗ ನಾನೇನೋ ತಂದು ಕೊಟ್ಟು ಬೇರೆ ಹೆಸರು ಹೋಗ್ತಾ ಇದೆ, ಅದಕ್ಕಾಗಿ ಬೇರೆ ಆಯ್ತು. ಅದು ಯಾರು ಸರ್ವಿಸ್ ನೋಡಿ ಮೇಡಮ್, ನಿಮ್ಮ ಜವಾಬ್ದಾರಿ ಜಾಸ್ತಿ. ನೀವು ಎಷ್ಟು ಗಂಟೆಗೆ ಬರ್ತೀರಿ, ನಿಮ್ಗೆ ಟೈಮಿಂಗ್ಸ್ ಇಲ್ಲ. ನೀವು ಏನು ಟೈಮಿಂಗ್ ಇದೆ ಬರಬೇಕು, ಮುಂಚೆನೇ ಬರಬೇಕು. ನೀವು 9:30 ಇಲ್ಲ 10 ಗಂಟೆ ಟೈಮಿಂಗ್, ನಮ್ಗೆ ಟೈಮಿಂಗ್ ಯಾವ ಟೈಮಿಂಗೂ ಇಲ್ಲ. ನೀವು ಬೆಳಗ್ಗೆ 8 ಗಂಟೆಗೆ ಇದು ಅಷ್ಟೇ. ನಿಮ್ಗೆ 8 ಗಂಟೆಗಲ್ಲ ಶಿಫ್ಟ್ ಚೇಂಜ್ ಆಗೋದು, 20 ನಿಮಿಷ 30 ನಿಮಿಷ ಲೇಟಾಗಿ ಬರೋದು, ಆ ಥರದ್ದು ಯಾವುದೂ ಇಲ್ಲ. ಸ್ಟ್ರಿಕ್ಟಾಗಿ ನೋಡಿರಿ, ಯಾರು ಲೇಟಾಗಿ ಬರ್ತಾರೆ ಒಂದು 2 ದಿನ ಒಂದ್ಸತಿ ವಾರ ಮಾಡಿಲ್ಲ ತೆಗೆದಾಕ್ತಾರೆ. ಸ್ಟಾಫ್ ನರ್ಸ್ಗೂ ಅಷ್ಟೇ, ಎಲ್ಲರಿಗೂ ಅಷ್ಟೇ. ಮೇಡಮ್ ನಿಮ್ಮ ಜವಾಬ್ದಾರಿನೂ ಅಷ್ಟೇ, ಟೈಮಿಂಗ್ ನೋಡ್ಕೊತಾ ಇರಬೇಕು. ಯಾರು ಲೇಟಾಗಿ ಬರ್ತಾರೆ ತೆಗೆದಾಕ್ತಾರೆ, ಯಾವುದನ್ನು ಮುಲಾಜೆ ಇಲ್ಲ. ಈಗ ನೀವು ಹೇಳಿದಾಗೆ ನಿಮಗೆಲ್ಲ ಸಂಬಳನೂ ಕೊಟ್ಟು ನಾವು ಪ್ರತಿ ವರ್ಷ ಸಂಬಳ ಜಾಸ್ತಿ ಮಾಡಿದ್ದೇವೆ. ನಾವು ಪ್ರತಿ ವರ್ಷ ಕಳೆದ ಬಾಡಿಲಿದ್ದಾಗಲೂ ಅಷ್ಟೇ ಪ್ರತಿ ವರ್ಷ ಸಂಬಳ ಜಾಸ್ತಿ ಮಾಡಿದ್ದೀವಿ. ನಿಮಗೇನು ಸಮಸ್ಯೆ? ನಿಮಗೆ ಅದು ನಿಮ್ದೆಲ್ಲ ಏನು ನಿಮ್ದೆಲ್ಲ ಸಮಸ್ಯೆ? ಮತ್ತೆ ಯಾಕೆ ನೀವೆಲ್ಲ ಜಗಳಾಡೋದು, ಪೇಷಂಟ್ಸ್ ಮೇಲೆ ಕೂಗಾಡೋದು, ಈ ಥರ ಮಾಡಿದ್ರೆ ಸಂಸ್ಥೆನೇ ಭಾಳ ಕಷ್ಟ ನಡೀತದೆ ಆಸ್ಪತ್ರೆ. ನೀವು ಇದರಲ್ಲಿ ನೀವು ರೇಗಾಡೋದು ಎಲ್ಲ ಮಾಡೋದು ಹೇಳಲಿಲ್ಲ ನಮಗೆ. ನಿಮ್ಗೆ ಊಟನೂ ಕೊಡ್ತಾರೆ,
ಮಧ್ಯಾಹ್ನದ ಊಟನೂ ಚೆನ್ನಾಗಿ ಎಲ್ಲ ಇದು ಮಾಡಿ ವ್ಯವಸ್ಥೆ ಎಲ್ಲ ಥರದ ವ್ಯವಸ್ಥೆ ಮಾಡಿ ಯಾರ ಥರದ್ದು ಇದ್ರೆ ಹೇಳಿ. ಏನ್ ಸರ್ ನಾವು ಕರೆದು ಕಳಿಸ್ಬಿಡಿ. ವಾರ್ನ್ ಮಾಡಿದೀವಿ, ಗಲಾಟೆ ಮಾಡಬೇಡಿ ಅಂತ. ನೋಡಿ ಅಮ್ಮ, ಒಂದ್ಸತಿ ಲಾಸ್ಟ್ ಕೊಡ್ತಾರೆ ನಿಮ್ಗೆ ವಾರ್ನಿಂಗ್. ನಾಳೆ ಮತ್ತೆ ಪದೇ ಇದೇ ಥರ ಆದ್ರೆ ನಾಳೆ ಯಾರು ಹೊರಬೇಡ ಸರ್. ಅವ್ರು ಬಂದಿಲ್ಲ ಅಂತ ನಮ್ಮೊಬ್ರ ಮೇಲೆ ಬಿಟ್ಟಿದ್ದಾರೆ ಕಸ ಬಿಡ್ಸಕ್ಕೆ. ಎಮರ್ಜೆನ್ಸಿ ರಜೆ ತಗೊಂಡಾಗ ಕೊಡ್ಲೇಬೇಕಲ್ಲ ಸರ್. ಆಗ್ಲಿ ನಮ್ಮ ಆಗ್ಲಿ ಒಂದಿನ ಆಬ್ಸೆಂಟ್ ಆಗ್ತಿದ್ರೆ ಅವ್ರು ಇದೇ ಇಟ್ಕೊಂಡಿದಾರ ಅಂತ ಮಾತಾಡಿದಾರೆ. ಹೀಗೆಲ್ಲ ಮಾತಾಡೋದಕ್ಕೆ ಎಷ್ಟು ಬೇಜಾರಾಗ್ತದೆ, ಅಷ್ಟು ಕೆಟ್ಟದಾಗಿ ಮಾತಾಡ್ತಾರೆ ಸರ್. ಎಲ್ಲರಿಗೂ ವಾರ್ನ್ ಮಾಡಿದ್ರು ಅದೇ ತರ ಮಾತಾಡ್ತಾರೆ. ಅಂಥದ್ದು ಯಾರಿದ್ರೆ ಹೇಳಿ, ಇಮಿಡಿಯೇಟಾಗಿ ನೋಡಿ ಸರ್, ತೆಗೆದಾಕ್ಬೇಕಾಗುತ್ತೆ. ಇಮಿಡಿಯೇಟ್ ಆ್ಯಕ್ಷನ್ ಮಾಡಿ ಸರ್. ಆ ಥರದ್ದು ಯಾರು ಮುಲಾಜಿ ಹೇಳಿ ಮಾತಾಡಿ. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಬೆಂಗಳೂರು ಇವರ ವತಿಯಿಂದ ಯಾದಗಿರಿಯಲ್ಲಿ 28, 29 ಮತ್ತು 30ರಂದು ನಡೆಯುತ್ತಿರುವ 5ನೇ ವೈಜ್ಞಾನಿಕ ಸಮ್ಮೇಳನದಲ್ಲಿ ಹಾಸನ ಜಿಲ್ಲೆಗೆ ರಾಜ್ಯ ಹಾಗೂ ವಿಶ್ವಮಟ್ಟದ ಸಾಧನೆಗಳಿಗಾಗಿ ಮಹತ್ವದ ಗೌರವಗಳು ಲಭಿಸಿವೆ ಎಂದು ರವಿ ನಾಕಲಗೂಡು ಅವರು ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಡಿಸೆಂಬರ್ 30ರಂದು ಬೆಳಗ್ಗೆ 9:30ಕ್ಕೆ ನಡೆಯುವ ಪರಿಷತ್ತಿನ ಮಹಾ ಅಧಿವೇಶನದಲ್ಲಿ ಪರಿಷತ್ತಿನ ಸಂಸ್ಥಾಪಕ ಅಧ್ಯಕ್ಷರಾದ ಡಾಕ್ಟರ್ ಹುಲಿಕಲ್ ನಟರಾಜ್ ಅವರ ಅಧ್ಯಕ್ಷತೆಯಲ್ಲಿ ರಾಜ್ಯ ಹಾಗೂ ಜಿಲ್ಲಾ ಪದಾಧಿಕಾರಿಗಳು ಮತ್ತು ಸದಸ್ಯರ ಸಮ್ಮುಖದಲ್ಲಿ ಗೌರವ ಸಮರ್ಪಣೆ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಹಾಸನದ ಭಾರತ ಸೇವಾದಳದ ವಲಯ ಸಂಘಟಕರಾದ ರಾಣಿ ವಿಎಸ್ ಹಾಗೂ ಹಾಸನದ ಪ್ರತಿಷ್ಠಿತ ಮಾಸ್ಟರ್ PU ಕಾಲೇಜ್ ಹಾಸನ ಇವರಿಗೆ ಅಕ್ಟೋಬರ್ 2025ರಲ್ಲಿ ದೊಡ್ಡಬಳ್ಳಾಪುರದ ಬೇಸೆಂಟ್ ಪಾರ್ಕ್ನಲ್ಲಿ ಸುಮಾರು 9 ದಿನಗಳ ಕಾಲ ನಡೆದ ರಾಜ್ಯ ಮಟ್ಟದ ವಿಶ್ವ ದಾಖಲೆ ಟೆಲಿಸ್ಕೋಪ್ ತಯಾರಿಕಾ ತರಬೇತಿಯಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್, ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ ಹಾಗೂ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ಗಳಲ್ಲಿ ದಾಖಲೆ ನಿರ್ಮಿಸಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸಲಾಗುತ್ತಿದೆ ಎಂದರು. ಈ ಗೌರವ ಸಮರ್ಪಣೆಯನ್ನ ಶ್ರೀ ಶಾಂತವೀರ ಗುರು ಮುರುಘರಾಜೇಂದ್ರ ಸ್ವಾಮೀಜಿ ಕಾಸಾಮಠ ಗುರುಮಠ ಕಲ್ಲವರ ದಿವ್ಯ ಸಾನ್ನಿಧ್ಯದಲ್ಲಿ ನೀಡಲಾಗುತ್ತಿದೆ. ಈ ಸಂದರ್ಭದಲ್ಲಿ ಕಮಲ್ ಕುಮಾರ್, ರಾಣಿ ವಿಎಸ್ ಹಾಗೂ ಇತರ ಪದಾಧಿಕಾರಿಗಳು ಉಪಸ್ಥಿತರಿರುತ್ತಾರೆ. ಈ ಗೌರವ ಸಮರ್ಪಣೆಯನ್ನ ಶ್ರೀ ಶಾಂತವೀರ ಗುರು ಮುರುಘರಾಜೇಂದ್ರ ಸ್ವಾಮೀಜಿ ಕಾಸಾಮಠ ಗುರುಮಠ ಕಲ್ಲವರ ದಿವ್ಯ ಸಾನ್ನಿಧ್ಯದಲ್ಲಿ ನೀಡಲಾಗುತ್ತಿದೆ ಎಂದರು. ಹಾಸನ ಜಿಲ್ಲೆಯಿಂದಲೂ ಕೂಡ ನಾವು 20ಕ್ಕೂ ಹೆಚ್ಚು ಜನ ನಾವು ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದೀವಿ. ಯಾದಗಿರಿನಲ್ಲಿ ಯಾಕೆ ಸಮ್ಮೇಳನವನ್ನು ಹುಲಿಕಲ್ ನಟರಾಜ್ರವರು ರಾಜ್ಯಾಧ್ಯಕ್ಷರು ಆಯ್ಕೆಯನ್ನು ಮಾಡಿದ್ದಾರೆ ಅಂದರೆ, ಇಡೀ ರಾಜ್ಯದಲ್ಲಿ ಯಾದಗಿರಿ ಮೌಢ್ಯತೆಗೆ ಒಳಗಾಗಿರ್ತ ಜಿಲ್ಲೆ ಅಂತೇಳಿ ಸಂಶೋಧನೆಯಿಂದ ಕಂಡು ಬಂದಿರ್ತದೆ. ಹಾಗಾಗಿ ಮೌಢ್ಯತೆಯ ವಿರುದ್ಧವಾಗಿ ಅದನ್ನು ನಾವು ಮೌಢ್ಯತೆ ವಿರುದ್ಧ ಇರಬೇಕಾಗ್ತದೆ, ಮೌಢ್ಯತೆಯನ್ನು ನಂಬಾರ್ದು ಅನ್ನೋ ಒಂದು ಸಂದರ್ಭದಲ್ಲಿ ನಾವು ಆ ಜಿಲ್ಲೆನ ಆಯ್ಕೆ ಮಾಡಿಕೊಂಡು ಆ ಜಿಲ್ಲೆಯಲ್ಲಿ ನಾವು ಸಮ್ಮೇಳನವನ್ನು ಮಾಡ್ತಾಯಿದ್ದೀವಿ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಪ್ರಶಸ್ತಿಗೆ ಆಯ್ಕೆಯಾಗಿರುವವರ ಒಟ್ಟಿಗೆ ನಮ್ಮ ಸಂಘದಿಂದ ಹಲವಾರು ಜನವನ್ನು ಸಮ್ಮೇಳನಕ್ಕೆ ನಾವು ಕೊಂಡೊಯ್ಯುವಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಹುಲಿಕಲ್ ನಟರಾಜ್ರವರ ಸೂಚನೆ ಮೇರೆಗೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಪತ್ರಿಕಾಗೋಷ್ಠಿಯನ್ನು ಕರೆದು ವೈಜ್ಞಾನಿಕ ಸಂಶೋಧನಾ ಪರಿಷತ್ತಿನ ಕೆಲಸ ಕಾರ್ಯಚಟುವಟಿಕೆ ಮಾಡಿರ್ತಕ್ಕಂಥ ಸಾಧನೆ, ವೈಜ್ಞಾನಿಕವಾಗಿ ಇವತ್ತಿನ ಯುವ ಮಕ್ಕಳಿಗೆ ಮುಂದಿನ ದಿನಗಳಲ್ಲಿ ಯುವ ವಿಜ್ಞಾನಿಗಳು ಹೆಂಗಾಗಬೇಕು, ಭಾರತ ದೇಶವನ್ನು ಯಾವ ರೀತಿ ವೈಜ್ಞಾನಿಕವಾಗಿ ಕೊಂಡೊಯ್ಯಬೇಕು ಎನ್ನುವ ದೃಷ್ಟಿಯಿಂದ ಈ ವೈಜ್ಞಾನಿಕ ಪರಿಷತ್ತು 5 ವರ್ಷದಿಂದ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡುವುದರ ಜೊತೆಗೆ ಇವತ್ತು 28, 29, 30ಕ್ಕೆ ಯಾದಗಿರಿಯಲ್ಲಿ ಸಮ್ಮೇಳನವನ್ನು ಆಯೋಜನೆ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ನಮ್ಮ ಇಬ್ಬರು ಪ್ರಮುಖರನ್ನು ನಾವು ಸಮ್ಮೇಳನಕ್ಕೆ ನಾವು ಆಯ್ಕೆ ಮಾಡಿಕೊಂಡು ರಾಜ್ಯ ಮಟ್ಟದ ಪ್ರಶಸ್ತಿಗೆ ಕರ್ಕೊಂಡು ಹೋಗ್ತಾ ಇದ್ವಿ. ಈ ಹಿನ್ನೆಲೆಯಲ್ಲಿ ನಮ್ಮ ಈ ವೈಜ್ಞಾನಿಕ ಪರಿಷತ್ತಿಗೆ ನೂತನವಾಗಿ ನಾವು ಈಗ ನಮ್ಮ JR ಶ್ರೀನಿವಾಸ್ ಅಂತ ಇದ್ದಾರೆ, ನಮ್ಮ ಮಲೆನಾಡು ಕಾಲೇಜಿನ ಡೈರೆಕ್ಟರ್ ಇದ್ದಾರೆ, ಸೇವಾದಳದಲ್ಲಿ ಹಲವಾರು ವರ್ಷಗಳಿಂದ ಕೆಲಸ ಮಾಡಿದ್ದಾರೆ, ನಗರಸಭೆಯ ಸದಸ್ಯರಾಗಿದ್ದಂಥವರು. ಅವರು ಕೂಡ ನಮ್ಮ ವೈಜ್ಞಾನಿಕ ಪರಿಷತ್ತಿನ ನೂತನ ಪದಾಧಿಕಾರಿಗಳನ್ನೆಲ್ಲ ನಾವು ಆಯ್ಕೆ ಮಾಡ್ಕೊಂಡಿದ್ದೇವೆ. ಅದೇ ರೀತಿ ನಮ್ಮ ಮಗನಗೌಡರು ಜಿಲ್ಲಾ ವಕೀಲ ಸಂಘದ ಅಧ್ಯಕ್ಷರು, ಅವರು ಕೂಡ ವೈಜ್ಞಾನಿಕ ಪರಿಷತ್ನ ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ. ನಮ್ಮ ನಂದಿನಿ ಮೇಡಮ್ ಅವರು ಹಿರಿಯ ಉಪನ್ಯಾಸಕರು, ಅವರು ಕೂಡ ವೈಜ್ಞಾನಿಕ ಪರಿಷತ್ತಿನ ಜಿಲ್ಲಾ ಘಟಕದ ಕಾರ್ಯದರ್ಶಿಯಾಗಿ ನಮ್ಮೊಟ್ಟಿಗೆ ಬಂದಿದ್ದಾರೆ. ಅದೇ ರೀತಿ JP ಶೇಖರ್ ಅವರು ಮಾಜಿ ವಕೀಲ ಸಂಘದ ಅಧ್ಯಕ್ಷರು, ಅವರು ನಮ್ಮ ವೈಜ್ಞಾನಿಕ ಪರಿಷತ್ತಿನ ಉಪಾಧ್ಯಕ್ಷರಾಗಿ ನಮ್ಮೊಟ್ಟಿಗೆ ಬಂದಿದ್ದಾರೆ. ಕುಮಾರ್ ಅವರು ಕೂಡ ಉಪಾಧ್ಯಕ್ಷರಾಗಿ ಇಲ್ಲಿ ಬಂದಿದ್ದಾರೆ. ನಾಯಕನಹಳ್ಳಿ ಮಂಜೇಗೌಡರವರು ಈ ಒಂದು ವೈಜ್ಞಾನಿಕ ಪರಿಷತ್ತಿನ ಮಹಾಪೋಷಕರಾಗಿ, ಚೈತ್ರ ಅವರು ಕೂಡ ನಿರ್ದೇಶಕರಾಗಿ ನಮ್ಮೊಟ್ಟಿಗೆ ಇವತ್ತು ಪತ್ರಿಕಾಗೋಷ್ಠಿಗೆ ಬಂದಿದ್ದಾರೆ. ಈ ಒಂದು ವೈಜ್ಞಾನಿಕ ಪರಿಷತ್ ಹಲವಾರು ಕಾರ್ಯಕ್ರಮಗಳನ್ನು ಸಮಾಜಮುಖಿಯಾಗಿ ಮಾಡುವುದರ ಜೊತೆಗೆ ಇವತ್ತಿನ ಮಕ್ಕಳಲ್ಲಿ ವಿಜ್ಞಾನವನ್ನು ಯಾವ ರೀತಿ
ಬಿತ್ತಬೇಕು. ವೈಜ್ಞಾನಿಕವಾಗಿ ಮಕ್ಕಳು ಯಾವ ರೀತಿ ಮುಂದುವರಿಬೇಕು, ಕೇವಲ ಇಂಜಿನಿಯರಿಂಗ್ ಡಾಕ್ಟರ್ ಆದರೆ ಸಾಲದು, ವಿಜ್ಞಾನದಲ್ಲೂ ಕೂಡ ಅವರು ಸಾಧನೆಯನ್ನು ಮಾಡಬೇಕು. ತಾಂತ್ರಿಕವಾಗಿ ನಮ್ಮ ದೇಶ ನಾಗಲೋಟದಲ್ಲಿ ಹೋಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ದೇಶದ ಹಿತದೃಷ್ಟಿಯಿಂದ ಭದ್ರತೆಯಿಂದ ಈ ವೈಜ್ಞಾನಿಕ ಪರಿಷತ್ತು ಕೆಲಸವನ್ನು ಮಾಡ್ತಾಯಿದೆ. ಆ ನಿಟ್ಟಿನಲ್ಲಿ 28, 29, 30ರಂದು ನಾವು 3 ದಿನಗಳ ಕಾಲ ವೈಜ್ಞಾನಿಕ ಪರಿಷತ್ನ ಸಮ್ಮೇಳನದಲ್ಲಿ ಪಾಲ್ಗೊಳ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಹೇಳ್ತಾ, ವೈಜ್ಞಾನಿಕ ಪರಿಷತ್ತಿನ ವಿಚಾರವನ್ನು ನನ್ನೆಲ್ಲ ಪತ್ರಿಕಾ ಮಿತ್ರರು ಜಿಲ್ಲೆಯ ಮಾಧ್ಯಮದ ಮೂಲಕ ಎಲ್ಲರಿಗೂ ಕೂಡ ಪ್ರಚಾರಪಡಿಸಬೇಕು ಅಂತೇಳಿ ತಮ್ಮಲ್ಲಿ ಮನವಿಯನ್ನು ಮಾಡ್ತೀವಿ. ಪತ್ರಿಕಾಗೋಷ್ಠಿಯಲ್ಲಿ ರಾಣಿ, ಯೋಗೇಶ್, ಮೊಗಣ್ಣಗೌಡ, ಶ್ರೀನಿವಾಸ್, ಶೇಖರ್, ಕುಮಾರ್, ಮಂಜೇಗೌಡ, ಚೈತ್ರ, ನಂದಿನಿ ಹಾಗೂ ಇತರರು ಉಪಸ್ಥಿತರಿದ್ದರು. ಜಿಲ್ಲಾ ಬ್ರಾಹ್ಮಣ ಸಮಾಜ ವತಿಯಿಂದ ಧಾರ್ಮಿಕ ಚೇತನೆಯನ್ನ ವೃದ್ಧಿಸುವ ಉದ್ದೇಶದಿಂದ ವಿಷ್ಣು ತತ್ವದ ಸಮಾವೇಶ 2025 ಎಂಬ ಭವ್ಯ ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸಮಾವೇಶವು ಡಿಸೆಂಬರ್ 27 ಮತ್ತು 28ರಂದು ಹಾಸನ ನಗರದ ಶ್ರೀನಿವಾಸ ಕಲ್ಯಾಣ ಮಂಟಪದಲ್ಲಿ ನಡೆಯಲಿದೆ ಎಂದು ಸಮಾಜದ ಅಧ್ಯಕ್ಷ ಸುರೇಶ್ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಈ ಸಮಾವೇಶದ ಅಂಗವಾಗಿ ಲೋಕ ಕಲ್ಯಾಣಾರ್ಥವಾಗಿ ಲೋಕಹಿತ ಕೋಟಿ ಗಾಯತ್ರಿ ಜಪಯಜ್ಞ, ದಶಲಕ್ಷ ಗಾಯತ್ರಿ ಹವನ ಸೇರಿದಂತೆ ವಿವಿಧ ವೈದಿಕ ಮತ್ತು ಆಧ್ಯಾತ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ವೇದೋಕ್ತ ಮಂತ್ರೋಚ್ಚಾರಣೆಯೊಂದಿಗೆ ನಡೆಯುವ ಹವನಗಳು ಭಕ್ತರಲ್ಲಿ ಧಾರ್ಮಿಕ ಭಾವನೆ ಮತ್ತು ಆತ್ಮಶುದ್ಧಿಯನ್ನು ಉಂಟು ಮಾಡಲಿವೆ ಎಂದರು. ಕಾರ್ಯಕ್ರಮದಲ್ಲಿ ವಿಷ್ಣು ತತ್ವದ ಮಹತ್ವ, ಭಕ್ತಿ ಮಾರ್ಗ, ಧರ್ಮಾಚರಣೆ ಹಾಗೂ ಸನಾತನ ಸಂಸ್ಕೃತಿಯ ಮೌಲ್ಯಗಳ ಕುರಿತು ಧಾರ್ಮಿಕ ಪ್ರವಚನಗಳು ನಡೆಯಲಿದ್ದು, ಸಮಾಜದ ಹಿರಿಯರು, ಧರ್ಮಗುರುಗಳು ಹಾಗೂ ಪಂಡಿತರು ಭಾಗವಹಿಸಲಿದ್ದಾರೆ. ಭಕ್ತಾದಿಗಳಲ್ಲಿ ಧಾರ್ಮಿಕ ಜಾಗೃತಿಯನ್ನ ಮೂಡಿಸುವ ಜೊತೆಗೆ ಯುವ ಪೀಳಿಗೆಗೆ ಸಂಸ್ಕಾರಗಳ ಮಹತ್ವವನ್ನು ತಿಳಿಸುವುದು ಈ ಸಮಾವೇಶದ ಪ್ರಮುಖ ಉದ್ದೇಶವಾಗಿದೆ ಎಂದರು. ಬೆಳಗ್ಗೆ 8 ಗಂಟೆಯಿಂದನೇ ಹಾಸನದಲ್ಲಿರ್ತಕ್ಕಂಥ ಯಾರೆಲ್ಲ ಕಲಾವಿದರಿದ್ದಾರೆ ಅವರೆಲ್ಲರಿಗೂ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ಬೆಳಗ್ಗಿನ ಕಾರ್ಯಕ್ರಮಗಳಿದೆ. ಅದಾದ ನಂತರದಲ್ಲಿ ಬೆಳಗ್ಗೆ 10ರಿಂದ 11 ಒಳಗಡೆ ಕೌಟುಂಬಿಕ ಸವಾಲುಗಳು ಮತ್ತು ಪರಿಹಾರ ಅನ್ನೋದಕ್ಕೆ ಶುಭಾ ಮತ್ಸೂದನ್ ಅಂತ ಹೇಳಿ ಸೈಕಾಟಿಸ್ಟ್ ಅವರು ಬೆಂಗಳೂರಿನಿಂದ ಬರ್ತಾ ಇದ್ದಾರೆ. ಅವರ ಒಂದು ಕಾರ್ಯಕ್ರಮ ಆದ ನಂತರದಲ್ಲಿ 12ರಿಂದ 1:15 ತನಕ ಭಾನುವಾರದ ಮಧ್ಯಾಹ್ನದ ಗೋಷ್ಠಿಯಲ್ಲಿ ದಿನೇಶ್ ಗುಂಡೂರಾವ್ ಅವರು, ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು, ಅವರು ಆಗಮಿಸ್ತಾ ಇದ್ದಾರೆ. ಅವ್ರ ಜೊತೆಯಲ್ಲಿ ಇಬ್ಬರು ಶ್ರೀಧರ ಮೂರ್ತಿ ಮತ್ತು ಕಿರಣ್ ವಟಿ ಅಂತ ಹೇಳಿ ಚಲನಚಿತ್ರ ವಿಭಾಗದಲ್ಲಿ ಅತಿ ಉತ್ತಮವಾದ ಹೆಸರನ್ನು ಮಾಡಿರ್ತಕ್ಕಂಥವರು, ಅವರುಗಳ ಒಂದು ಉಪಸ್ಥಿತಿ ಇರ್ತದೆ. ಆ ಒಂದು ಸಂದರ್ಭ ಮುಗಿದ ನಂತರದಲ್ಲಿ ಮಧ್ಯಾಹ್ನ ಊಟ ಮುಗಿದ ಮೇಲೆ ಮಧ್ಯಾಹ್ನ 2:03ರಿಂದ 3:45 ನಡೆಯುವಂಥ ಕಾರ್ಯಕ್ರಮದಲ್ಲಿ ಮಾಸ್ಟರ್ ಆನಂದ್ ಅವರು ಭಾಗವಹಿಸ್ತಾ ಇದ್ದಾರೆ. ಅವರೊಂದು ಯುವಕರಿಗೆ ಬೇಕಾದಂಥ ವಿಚಾರಗಳು ಏನಿದೆ, ಹೇಗೆ ತಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕು, ಇದಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನ ತಿಳಿಸ್ತಾರೆ. ಸಂಜೆ ಸಮಾರೋಪ ಸಮಾರಂಭದಲ್ಲಿ ಭೀಮೇಶ್ವರ ಜೋಶಿಯವರು ಹೊರನಾಡ ಕ್ಷೇತ್ರದ ಧರ್ಮಕರ್ತರಾದರು ಅವರು ಬರ್ತಾ ಇದ್ದಾರೆ. ಅವ್ರ ಜೊತೆಗೆ ಅತಿಥಿ ಅಭ್ಯಾಗತರಲ್ಲಿ ಅಸಗೋಡು ಜಯಸಿಂಹ ನಮ್ಮ ಬ್ರಾಹ್ಮಣ ಸಭಾದ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷರು, ಮತ್ತು ಎಸ್ ರಘುನಾಥ್ ಅವರು IKBMNSನ ಅಧ್ಯಕ್ಷರು, ಅವ್ರ ಜೊತೆಗೆ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದಂಥ RT ದೇವೇಗೌಡರು ಮತ್ತು ಅವ್ರ ಜೊತೆಯಲ್ಲಿ ಇವರು ಜಗದೀಶ್ ಅವರು ಭಾಗವಹಿಸ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳು ಜೊತೆಗೆ ಅಲ್ಲಿ ಒಂದು ಮೆಹಂದಿ ಕಾರ್ಯಕ್ರಮವನ್ನು ನಾವು 2 ದಿನ ಬೆಳಗ್ಗೆ 9ರಿಂದ ರಾತ್ರಿ 9 ಗಂಟೆವರೆಗೆ ಬರುವಂಥ ಎಲ್ಲ ಮಹಿಳೆಯರಿಗೆ ಒಂದು ಗುರುತಿನ ಕಾಣಿಕೆಯಾಗಿ ಕೊಡುವಂಥ ಒಂದು ಕಾರ್ಯಕ್ರಮ, ಜೊತೆಗೆ ಮಕ್ಕಳಿಗೆ ಸಹಕಾರವಾಗುವಂತೆ ಮಕ್ಕಳಿಗೆ ಈಚಿನ ದಿನಗಳಲ್ಲಿ ನಾವೆಲ್ಲ ತಿಳಿದಿರೋ ಹಾಗೆ ಗಾಳಿಪಟ ಹಾರಿಸುವಂಥ ಕಾರ್ಯಕ್ರಮಗಳು ತುಂಬ ಕಡಿಮೆ ಆಗಿದೆ. ಮಕ್ಕಳಲ್ಲಿ ಗೊತ್ತಾಗಬೇಕು ಯಾವ ರೀತಿಯ ವಿನ್ಯಾಸದ ಗಾಳಿಪಟಗಳನ್ನ ಹಾರಿಸಲಿಕ್ಕೆ ಸಾಧ್ಯ ಇದೆ ಅಂತ. ಅದಕ್ಕೆ ಮ್ಯಾಂಗ್ಳೂರಿನಿಂದ ಒಂದು ಮ್ಯಾಂಗ್ಳೂರ್ ಇಂಟರ್ನ್ಯಾಷನಲ್ ಕೈಟ್ ಆರ್ಗನೈಸೇಷನ್ ಅಂತ ಇದೆ, ಅವರು ದಿನ ಮಧ್ಯಾಹ್ನ 3 ಗಂಟೆಯಿಂದ ಸಂಜೆ 6:30 ತನಕ ಮಲೆನಾಡು ತಾಂತ್ರಿಕ ವಿದ್ಯಾಲಯದ ಒಂದು ಸಭಾಂಗಣದಲ್ಲೇ ಈ ಒಂದು ಕಾರ್ಯಕ್ರಮದಲ್ಲಿ ಗಾಳಿಪಟಗಳು, ವಿಶಿಷ್ಟ ರೀತಿಯ ಗಾಳಿಪಟಗಳು, ಸುಮಾರು 50 ರೀತಿಯ ಗಾಳಿಪಟಗಳು, ಒಂದೊಂದು ದಿನಕ್ಕೆ 25 ರೀತಿಯ ಗಾಳಿಪಟಗಳನ್ನ ಹಾರಿಸೋದ್ರ ಮೂಲಕ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಒಂದೇನಂದರೆ ಹಾಸನದಲ್ಲಿ ಇರ್ತಕ್ಕಂಥ ಇಡೀ ಜಿಲ್ಲೆಯಿಂದ ಎಲ್ಲ ಯಾರೆಲ್ಲ ವಿಧಾನಸಭಾ ಇವರಿದ್ದಾರೆ MLAಗಳು ಅವರೆಲ್ಲರೂ ಸಹಕಾರವನ್ನು ಕೊಟ್ಟಿದ್ದಾರೆ. ಅದಕ್ಕೆ ಒಂದು MLC ಅವರಾಗ್ಬೋದು, ಪ್ರತಿಯೊಬ್ಬರೂ ಸಹ ತಮ್ಮ ಕೈಲಾದಂಥ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೆಚ್ಚಿನದಾಗಿ ತಮ್ಮೆಲ್ಲರ ಸಹಕಾರ ಈ ಕಾರ್ಯಕ್ರಮಕ್ಕೆ ತುಂಬ ಅವಶ್ಯಕತೆ ಇದೆ ಅಂತ ಹೇಳಿ ನಾನಾದರೂ ಭಾವಿಸ್ತೇನೆ. ಯಾಕೆಂದರೆ ಏನೇ ಕಾರ್ಯಕ್ರಮಗಳು ನಾವು ಮಾಡಿಕೊಂಡ್ರೂ ಅದನ್ನು ಬಿತ್ತರಿಸಿ ಸಾರ್ವಜನಿಕ ಭಾಗದಲ್ಲಿ ತಿಳುವಳಿಕೆಯನ್ನು ಕೊಟ್ಟು ಈ ಒಂದು ರೀತಿಯ ಕಾರ್ಯಕ್ರಮಗಳನ್ನ ಯಶಸ್ವಿಗೊಳಿಸಲಿಕ್ಕೆ ತಮ್ಮೆಲ್ಲರ ಸಹಕಾರ ತುಂಬ ಅತಿ ಮುಖ್ಯ ಅಂಥೇಳಿ ನಾನಾದರೂ ತಿಳ್ಕೊಂಡಿದ್ದೇನೆ. ನಮ್ಮೆಲ್ಲರ ಹಾಸನ ಜಿಲ್ಲೆಯ ಎಲ್ಲ ಬ್ರಾಹ್ಮಣರ ಪರವಾಗಿ ನಾನು ಈ ಮೂಲಕ ತಮ್ಮ ಎಲ್ಲ ಪತ್ರಕರ್ತರಿಗೂ ನಾನು ಈ ಒಂದು ಆಹ್ವಾನವನ್ನು ನೀಡ್ತಾ ಇದ್ದೇವೆ. ದಯಮಾಡಿ ಎಲ್ಲ ಗೋಷ್ಠಿಗಳಲ್ಲೂ ತಾವು ಭಾಗವಹಿಸೋದ್ರ ಮೂಲಕ ನಮ್ಮ ಜೊತೆ
ಜೊತೆಯಲ್ಲಿರಬೇಕು. ಆ ದಿವಸ ಕಾರ್ಯಕ್ರಮದಲ್ಲಿ ಪೂರ್ತಿ 2 ದಿನ ಜೊತೆಯಲ್ಲಿದ್ದು ನಾವು ಕೊಡುವಂಥ ಊಟ ಉಪಚಾರಗಳೇನಿದೆ ಅದನ್ನ. ಪತ್ರಿಕಾಗೋಷ್ಠಿಯಲ್ಲಿ ವೆಂಕಟೇಶ್ ಮೂರ್ತಿ, ಅಶ್ವಿನಿ, ರಮೇಶ್, ಸುಧೀಂದ್ರ ಹಾಗೂ ಇತರರು ಉಪಸ್ಥಿತರಿದ್ದರು. ಚನ್ನರಾಯಪಟ್ಟಣ ತಾಲೂಕಿನ ಶ್ರವಣಬೆಳಗೊಳ ಹೋಬಳಿಯ ಹೊಸಹಳ್ಳಿ ಹಾಲು ಉತ್ಪಾದಕರ ಸಹಕಾರ ಸಂಘ ಸಂಬಂಧಿಸಿದಂತೆ ನಡೆದ ಚುನಾವಣಾ ಪ್ರಕ್ರಿಯೆಯಲ್ಲಿ ಗಂಭೀರ ಅಕ್ರಮಗಳು ಮತ್ತು ಭ್ರಷ್ಟಾಚಾರ ನಡೆದಿದೆ ಎಂದು ಸಂಘದ ಸದಸ್ಯರು ಆರೋಪಿಸಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು 16/1/2025 ಚುನಾವಣಾಧಿಕಾರಿಯಾದ ವಾಸಿಂ ಶರೀಫ್ ಅವರು ಚುನಾವಣಾ ಪ್ರಕ್ರಿಯೆ ನಡೆಸಲು ಮುಂದಾದ ಸಂದರ್ಭದಲ್ಲಿ ಸದಸ್ಯರು ಷೇರುದಾರರ ಪಟ್ಟಿಯ ಪುಸ್ತಕವನ್ನು ಕೇಳಿದಾಗ ಅದನ್ನು ಒದಗಿಸಲು ಅಧಿಕಾರಿಗಳು ವಿಫಲರಾದರು. ಇದರಿಂದಾಗಿ ಚುನಾವಣೆಯನ್ನು ಮುಂದೂಡಲಾಗಿತ್ತು. ನಂತರ ದಿನಾಂಕ 1/2/2025 ವಾಸಿಂ ಶರೀಫ್ ಅವರನ್ನು 6 ತಿಂಗಳ ಅವಧಿಗೆ ಸಂಘದ ಆಡಳಿತಾಧಿಕಾರಿಗಾಗಿ ನೇಮಕ ಮಾಡಲಾಗಿದೆ. ಆದರೆ ಈ ಅವಧಿಯಲ್ಲಿ ಅನೇಕ ಬಾರಿ AR, DR, CDO ಹಾಗೂ ಡೈರಿ ಕಾರ್ಯದರ್ಶಿಗಳಿಗೆ RTI ಮೂಲಕ ಮಾಹಿತಿ ಕೇಳಿದರೂ ಸಹ ಷೇರುದಾರರ ಪುಸ್ತಕವನ್ನು ಒದಗಿಸಲಾಗಿಲ್ಲ ಎಂದು ಆರೋಪಿಸಿದರು. ಈ ಹಿನ್ನೆಲೆಯಲ್ಲಿ ಸಂಘದ ಸದಸ್ಯರು ಕರ್ನಾಟಕ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸಿದ್ದೇವೆ ಎಂದು ಮಾಹಿತಿ ನೀಡಿದರು. 28/12/2025 ಮತ್ತೆ ಚುನಾವಣೆಯನ್ನು ಘೋಷಣೆ ಮಾಡಲಾಗಿದೆ. ಈ ಸಂದರ್ಭದಲ್ಲಿಯೂ ಷೇರುದಾರರ ಪುಸ್ತಕ ಹಾಗೂ ಕರಡು ಮತದಾರರ ಪಟ್ಟಿಯನ್ನು ಕೇಳಿದಾಗ ರಿಟರ್ನಿಂಗ್ ಆಫೀಸರ್ ವಿಜೇಂದ್ರ ಅವರು ಅವುಗಳನ್ನು ಒದಗಿಸಲು ವಿಫಲರಾಗಿದ್ದಾರೆ ಎಂದು ಸದಸ್ಯರು ತಿಳಿಸಿದ್ದಾರೆ. AR, DR, CDO ಮತ್ತು ಕಾರ್ಯದರ್ಶಿಗಳು ಪರಸ್ಪರ ಶಾಮೀಲಾಗಿ ಸಂಘದಲ್ಲಿ ಲಕ್ಷಾಂತರ ರೂಪಾಯಿಗಳ ಭ್ರಷ್ಟಾಚಾರ ನಡೆಸಿದ್ದಾರೆ ಎಂಬ ಗಂಭೀರ ಆರೋಪಗಳು ಕೇಳಿಬಂದಿವೆ. ಹಾಲು ಪೂರೈಸುತ್ತಿರುವ ರೈತರಿಗೆ ಅನ್ಯಾಯವಾಗಿದ್ದು ಚುನಾವಣಾ ಪ್ರಕ್ರಿಯೆ ವೇಳೆ ನಿಯಮ ಉಲ್ಲಂಘನೆ ನಡೆದಿದೆ ಎಂದು ಆರೋಪಿಸಿದ್ದಾರೆ. ಅವರಿಗೆ 60 ವರ್ಷ ಪೂರೈಸಿದ್ರು ಅವ್ರಿಗೆ ರಿಟೈರ್ಮೆಂಟೇ ಕೊಟ್ಟಿಲ್ಲ. ಈ ಸಂಬಂಧ AR ಅವರಿಗೆ ನಾವು ಮನವಿ ಕೊಟ್ಟಿದ್ರು. AR ಅವರು ಕಾರ್ಯದರ್ಶಿದ ಬರೀ ಒಂದು ಆಧಾರ್ ಕಾರ್ಡ್ ಪರಿಶೀಲನೆ ಮಾಡಿ ಕಾರ್ಯದರ್ಶಿ ಅವ್ರ ವಯಸ್ಸು ಪರಿಷ್ಕರಣೆ ಮಾಡೋಕ್ಕೆ ಅವ್ರಿಗೆ 6ನೇ ತಿಂಗಳಲ್ಲಿ ಕೊಟ್ಟಿದ್ರು ಸಹ ಇದುವರೆಗೂ ಅದು ಸಹ ನಡೆದಿಲ್ಲ. ಈ ಸಂಬಂಧ ನಾವು ಮಾಧ್ಯಮ ಮಿತ್ರರಲ್ಲಿ ಕೇಳ್ಕೊಳ್ಳೋದು ಏನಂದರೆ ಇದಕ್ಕೆ ಸರಿಯಾದ ರೀತಿಯಲ್ಲಿ ನ್ಯಾಯ ಕೊಡಿಸಿ ನ್ಯಾಯಯುತವಾಗಿ ಸಮ್ಮತವಾದ ಒಂದು ಚುನಾವಣೆನ ನಡೆಸ್ಕೊಡ್ಬೇಕು. ಮತ್ತು ಇದಕ್ಕೆ DC ಮೇಡಮ್ ಅವರು ಮಧ್ಯ ಪ್ರವೇಶಿಸಿ ಈ ಚುನಾವಣೆನ ಹೊಸಳ್ಳಿ ಗ್ರಾಮಸ್ಥರು ಬಹಿಷ್ಕರಣೆ ಮಾಡ್ತಾ ಇದ್ದೀವಿ. ಈ ಸಂಬಂಧ DC ಮೇಡಮ್ ಅವರು ಮಧ್ಯ ಪ್ರವೇಶಿಸಿ ಇದನ್ನ ರದ್ದು ಮಾಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ ಸರ್. ನಾವು ಇದಾದ ನಂತರ ನಾವು DC ಅವ್ರಿಗೂ ಸಹ ಮನವಿ ಸಲ್ಲಿಸಲಿಕ್ಕೆ ಹೋಗ್ತಾ ಇದ್ದೀವಿ ಸರ್. ಹಾಂ ಸರ್, ಹೌದು ಸರ್. ಸರ್ ಎಲೆಕ್ಷನ್ AR ಅವ್ರಿಗೆ ನಾವು ಮಾಹಿತಿ ಹಕ್ಕಲ್ಲಿ ಕೇಳಿದ್ದೀವಿ ಸರ್ RTI ಮುಖಾಂತರ. ಇದನ್ನ ಹೋದ ಸರಿ ಎಲೆಕ್ಷನ್ಗೆ ಕರಡು ಮತದಾರರ ಪಟ್ಟಿ ಕೇಳಿದ್ಕೆ ಎಲೆಕ್ಷನ್ ಆಫೀಸರ್ ಅವರು ನಮ್ಗೆ ಏನು ಮಾಡಿದ್ದಾರೆ, ಅದು ಕೊಟ್ಟಿಲ್ಲ ಅಂತಲೇ ಹೇಳಿ ಚುನಾವಣೆ ನಿಲ್ಲಿಸ್ತಾ ಇದ್ದೀವಿ ಅಂತ ಲೆಟ್ರೇಟಲ್ಲಿ ಬರೆದು ಚುನಾವಣೆನ ಮುಂದೂಡಿದ್ದಾರೆ ಸರ್. ಅವರು ವಾಸಿಂ ಶರೀಫ್ ಅಂತ ಫಸ್ಟ್ ಇದ್ದಂಥ ಚುನಾವಣಾ ಆಫೀಸರ್ ಅವರು ಸಹ ಮುಂದೂಡೋಕ್ಕೆ ಲೆಟ್ರ್ ಕೊಟ್ಟಿದ್ದಾರೆ ಸರ್. ಅವರು ಸಹ ಅದು ಕೊಟ್ಟ ಮೇಲೆ ಮಾಡಿ ಅಂತ ನಾವು ಕೇಳ್ತಾ ಇದ್ದೀವಿ ಸರ್. ಶೇರ್ ಬುಕ್ಕೇ ಇಲ್ಲ ಅಂದಮೇಲೆ ಮತದಾರರ ಪಟ್ಟಿ ಶೇರ್ ಪಟ್ಟಿ ಹೆಂಗೆ ಸರ್ ತಯಾರು ಮಾಡೋಕ್ಕೆ ಸಾಧ್ಯ? ಅದಕ್ಕೆ ಸರ್ ನಾವು ಅದನ್ನು ವಿರೋಧಿಸ್ತಾನೆ ಬಂದಿದ್ದೀವಿ. ಹಾಲಾಗ್ತಾ ಇರೋರೆಲ್ಲ ಮಾಡಿದ್ದೀವಿ ಸರ್. ಯಾರ ಮೇಲೆ DRಗೆ ಮಾಡಿದ್ದೀವಿ ಸರ್. ಏನು ಮಾಡಿಲ್ಲ ಸರ್, ಯಾರು ಏನು ಮಾಡಿಲ್ಲ ಸರ್. ಯಾರು ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಇದಕ್ಕೆ ಯಾರ ಹತ್ರ ಕೇಳ್ಬೇಕು ಸರ್ ನಾವು? ಇದು ಅದಕ್ಕೆ DC ಅವ್ರಿಗೆ ದೂರು ಕೊಡಬೇಕು. ಇದು ಚುನಾವಣೆನ ಬಹಿಷ್ಕಾರ ಮಾಡ್ತಾ ಇದ್ದೀವಿ ಸರ್ ಗ್ರಾಮಸ್ಥರು. ನೋಡಿ ಸರ್, ಇದು BCMBಗೆ ಈ ಥರ ಸರ್ಟಿಫಿಕೇಟ್ ತರಬೇಕು. ಅವ್ರು ಇನ್ಕಮ್ ಸರ್ಟಿಫಿಕೇಟ್ ಕೊಟ್ಟು ಯಾವ್ದೋ ತಿಂಗಳಲ್ಲಿ ಇನ್ಕಮ್ ಸರ್ಟಿಫಿಕೇಟ್ BCMB ಅಂತ ಅಕ್ಸೆಪ್ಟ್ ಮಾಡಿದ್ದಾರೆ ಸರ್. ಅಕ್ಸೆಪ್ಟ್ ಮಾಡಿದ್ದಾರೆ ಸರ್. 3 ಏನಿಲ್ಲ, ಕ್ಯಾಸ್ಟ್ ಬರಲ್ಲ ಇದಕ್ಕೆ. BCMBಗೆ ಕ್ಯಾಸ್ಟ್ ಬರಲ್ಲ. ಒಕ್ಕಲಿಗರ 3 ಹೇಗೆ ಸರ್? ಒಕ್ಕಲಿಗರಿಗೆ ಬರಲ್ಲ ಸರ್ ಅದು, ನೋಡಿ. ಪತ್ರಿಕಾಗೋಷ್ಠಿಯಲ್ಲಿ ಕಿರಣ್, ಧರ್ಮರಾಜು, ನಾಗೇಗೌಡ, ಶಾಂತರಾಜು, ಸುರೇಶ್, ನಾಗಪ್ಪ, ರವಿ ಹಾಗೂ ಇತರರು ಉಪಸ್ಥಿತರಿದ್ದರು. ಕೆರೆಗಳನ್ನು ಸಂರಕ್ಷಿಸುವ ಹೊಣೆಗಾರಿಕೆ ನಮ್ಮೆಲ್ಲರ ಮೇಲಿದೆ. ಕೆರೆಯಲ್ಲಿ ಮಳೆ ನೀರು ಸಂಗ್ರಹವಾಗಿ ಅಂತರ್ಜಲ ಮಟ್ಟ ಹೆಚ್ಚಾಗಲು ಅವುಗಳ ಉಳಿವು ಅಗತ್ಯ ಎಂದು ಶಾಸಕ CN ಬಾಲಕೃಷ್ಣ ಹೇಳಿದರು. ಚನ್ನರಾಯಪಟ್ಟಣದ ಕೃಷಿ ಇಲಾಖೆ ಆವರಣದಲ್ಲಿ ಕೃಷಿ ಇಲಾಖೆ ವತಿಯಿಂದ ಆಯೋಜಿಸಿದ್ದ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ರಾಗಿ ರಾಶಿಗೆ ಪೂಜೆ ಸಲ್ಲಿಸುವ ಮೂಲಕ ಉದ್ಘಾಟಿಸಿ ಮಾತನಾಡಿ, ಗ್ರಾಮೀಣ ಪ್ರದೇಶಗಳಲ್ಲಿ ನೀರನ್ನು ಹಿಡಿದಿಟ್ಟುಕೊಳ್ಳುವ ಕೆರೆಗಳೇ ನೀರನ್ನು ರಕ್ಷಿಸುವ ಸಾಧನಗಳಾಗಿವೆ. ಅಂತರ್ಜಲವನ್ನು ವೃದ್ಧಿಸಲು ಹಾಗೂ ಆಯಾ ಪ್ರದೇಶದಲ್ಲಿ ಕೃಷಿ, ಕುಡಿಯುವ ನೀರಿನ ಪೂರೈಕೆಯಲ್ಲಿ ಕೆರೆಗಳಿಗೆ ಅವುಗಳದ್ದೇ ಆದ ಮಹತ್ವವಿದೆ. ಕೆರೆಗಳು ರೈತರು, ಹಳ್ಳಿಗಾಡಿನ ಜನರ ಜೀವನಾಡಿ ಎಂದರು.
ಜೈ ಕಿಸಾನ್ ಜೈ ಜವಾನ್ ಎಂತಕ್ಕಂಥ ಒಂದು ಘೋಷಣೆಯೊಂದಿಗೆ ರೈತ ಈ ದೇಶದ ಒಂದು ದೊಡ್ಡ ಆಸ್ತಿ. ರೈತರಿಗೆ ಪ್ರೋತ್ಸಾಹಿಸುವಂಥ, ರೈತರಿಗೆ ರಾಜ್ಯ ಕೇಂದ್ರ ಸರ್ಕಾರಗಳಿಂದ ಹೆಚ್ಚು ಉತ್ತೇಜನ ದೊರೆಯುವಂಥ ನಿಟ್ಟಿನಲ್ಲಿ ಈ ಒಂದು ದಿನಾಚರಣೆ ಒಂದು ದೊಡ್ಡ ಮಹತ್ವವನ್ನು ಪಡೆದಿದೆ ಅಂತಕ್ಕಂಥ ವರ್ಷಗಳಿಂದಲೂ ಕೂಡ ರೈತರ ಪರವಾದಂಥ ಹೋರಾಟವನ್ನು ಮಾಡೋದ್ರ ಮೂಲಕ ಒಂದು ನಿಸ್ವಾರ್ಥ ಸೇವೆಯನ್ನು ಅವರು ಅವರ ಸಹಪಾಠಿಗಳೆಲ್ಲರೂ ಕೂಡ ಮಾಡಿದ್ದಾರೆ. ಅವ್ರಿಗೆ ವಿಶೇಷವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಮಾಡುವಂಥ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಬೇಕಾಗಿದೆ. ಬಹುಶಃ ಅದಕ್ಕೆ ಜಾಯಿಂಟ್ ಡೈರೆಕ್ಟರ್ ಆಫ್ ಅಗ್ರಿಕಲ್ಚರ್ ಶ್ರೀಯುತ ಗೊಲ್ಲರ್ ಸರ್ ಅವರು ಬಹುಶಃ ಎಲ್ಲ ವಿಚಾರಗಳನ್ನು ಹೇಳಿದ್ದಾರೆ ಅಂತ ನಾನು ಭಾವಿಸಿದ್ದೇನೆ. ಇವತ್ತು ಪ್ರಪಂಚದಲ್ಲಿ ಪ್ರಾಪಂಚಿಕ ತಾಪಮಾನ ಹೆಚ್ಚಾಗ್ತಿರುವಂಥ ಹಿನ್ನೆಲೆಯಲ್ಲಿ ಬೆಳೆಗಳನ್ನು ರಕ್ಷಣೆ ಮಾಡುವಂಥ ಒಂದು ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಕೈಲಿದೆ ಅಂತ ನಾವು ಭಾವಿಸಿದ್ದೇವೆ. ಇವತ್ತು ಸಂಶೋಧಕರುಗಳು ಕೂಡ ಇದರ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ಇಟ್ಕೊಂಡು ಪ್ರತಿ ವರ್ಷವೂ ಕೂಡ ರಿಸರ್ಚ್ ಮಾಡೋದ್ರ ಮೂಲಕ ರೈತರ ರಕ್ಷಣೆಗೆ ಇವತ್ತು ಆದ್ಯತೆಯನ್ನು ನೀಡ್ತಾ ಇದ್ದಾರೆ. ಆ ರಿಸರ್ಚ್ ಮಾಡ್ತಿರ್ತಕ್ಕಂಥ ಸಂಶೋಧಕರಿಗೆ ಈ ಒಂದು ವೇದಿಕೆ ಮೂಲಕ ನಾನು ತಲೆಬಾಗಿ ನಮನಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಏಕೆಂದರೆ ಇವತ್ತು ಹವಾಮಾನಗಳು ಗೊತ್ತಿದೆ ನಿಮಗೆ. ಒಂದು ಸಲ 35 ಡಿಗ್ರಿ ಇರ್ತದೆ, ಒಂದು ವರ್ಷ 38, 39 ಆಗುತ್ತೆ, 40 ಆಗ್ತದೆ. ಅದರಿಂದ ಆ ಕಡೆ ಹೆಚ್ಚಿನ ಗಮನವನ್ನು ನೀಡಬೇಕಾಗಿದೆ. ಏನಿಲ್ಲದೆ ಹೋದರೂ ಇರ್ಬೋದು, ನೀರಿಲ್ಲದೆ ಹೋದರೆ ಬದುಕೋಕ್ಕಾಗಲ್ಲ. ರೈತರಿಗೆ ನೀರು ನಮಗೆ ಹೆಂಗೆ ಆಕ್ಸಿಜನ್ ಎಷ್ಟು ಮುಖ್ಯನೋ ಅದು 2ನೇ ಆಕ್ಸಿಜನ್ನು ವಿಶೇಷವಾಗಿ. ಆ ನಿಟ್ಟಿನಲ್ಲಿ ಮಂಜಣ್ಣವರೆಲ್ಲ ವಿಚಾರಗಳನ್ನು ಮಾತಾಡಿದೆ. ನಾನು ಪುನರಾವರ್ತನೆ ಮಾಡಲಿಕ್ಕೆ ಹೋಗಲ್ಲ ಅಂತಕ್ಕಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಬಹುಶಃ ಈ ಸೇಬನ್ನ ಬೆಳೀತಕ್ಕಂಥದ್ದು ಕಾಶ್ಮೀರ ಭಾಗ, ಅದು ಭಾಗ ಚೈನಾ ಭಾಗ, ಜೊತೆಗೆ ಬೇರೆ ಬೇರೆ ಭಾಗದಲ್ಲಿ ನಾವೆಲ್ಲ ಕೂಡ ಪ್ರವಾಸ ಮಾಡಿದ್ದೇವೆ. ಒಬ್ಬ ಹೊಸಕೋಟೆಯ ಒಬ್ಬ ರೈತ ಬಸವರಾಜು, ಅವನ ಹೊಲದಲ್ಲಿ ಇವತ್ತು ಸೇಬನ್ನು ಬೆಳೆದಿದ್ದಾನೆ ಅಂದರೆ ನಿಜವಾಗ್ಲೂ ಕೂಡ ನಾನು ವಿಶೇಷವಾಗಿ ಅವನಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಯಾರು ಬಸವರಾಜು ಎಂಬತಕ್ಕಂಥ ಒಬ್ಬ ರೈತ ಹೊಸಕೋಟೆಯು. ಏಕೆಂದರೆ ಅಲ್ಲಿಯ ಹವಾಮಾನ ಗುಣಗಳೇ ಬೇರೆ, ಇವು ಯಾವುದು ಕಾಶ್ಮೀರದ ಹವಾಮಾನ ಗುಣಗಳೇ ಬೇರೆ. ಆದರೆ ಒಬ್ಬ ರೈತ ಪ್ರಯತ್ನವನ್ನು ಮಾಡಿದರೆ ಏನಾದರೂ ಕೂಡ ಸಾಧನೆ ಮಾಡ್ತಾನೆ ಅನ್ನೋದಕ್ಕೆ ಇದು ಬಸವರಾಜು ಒಬ್ಬ ರೈತ ಸಾಕ್ಷಿ ಅಂತಕ್ಕಂಥದ್ದನ್ನು ಹೇಳಬೇಕಾಗ್ತದೆ ಬಂಧುಗಳು. ಅವರೆಲ್ಲ ನೋಡಿದೆ ನಾನು ಬೆಳಗ್ಗೆ ವಿಜಯವಾಣಿ ಪೇಪರ್ನಲ್ಲಿ ಸಾಮಾನ್ಯವಾಗಿ ಇವತ್ತಿನ ರೈತ ದಿನಾಚರಣೆಗೆ ಸಂಬಂಧಪಟ್ಟಂಗೆ ಯಾರ್ಯಾರು ರೈತ, ಇನ್ನೊಬ್ಬರು ಬೇರೆ ಬೇರೆ ಹಣ್ಣುಗಳನ್ನು, ಈಗ ಮೊದಲೆಲ್ಲ ಡ್ರ್ಯಾಗನ್ ಫ್ರೂಟ್ನ ಭೀಮಾ ಕೊರೆಂಗ ವಿಜಯೋತ್ಸವ ಆಚರಣಾ ಸಮಿತಿ ಹಾಸನ ಜಿಲ್ಲಾ ಇವರ ವತಿಯಿಂದ 208ನೇ ವರ್ಷದ ಭೀಮಾ ಕೊರೆಂಗ ವಿಜಯೋತ್ಸವವನ್ನು 20/1/2026 ಹಾಸನ ನಗರದ ಪ್ರಜಾಸೌಧದ ಹತ್ತಿರ ನಡೆಸಲಾಗುತ್ತದೆ ಎಂದು ಸಂದೇಶ ತಿಳಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮದಲ್ಲಿ ಭಾರತೀಯ ಬೌದ್ಧ ಮಹಾಸಭೆಯ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಸಿದ್ದನಾಯಕ್ ಅವರು ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ. ಈ ಸಂದರ್ಭದಲ್ಲಿ ಭೀಮಾ ಕೊರೆಂಗ ಯುದ್ಧದ ಐತಿಹಾಸಿಕ ಹಿನ್ನೆಲೆ, ಪರಿಶಿಷ್ಟ ಸಮುದಾಯಗಳ ತ್ಯಾಗ, ಬಲಿದಾನ ಹಾಗೂ ಶಿಕ್ಷಣದ ಹಕ್ಕು ಪಡೆಯುವ ಹೋರಾಟದ ಮಹತ್ವದ ಕುರಿತು ಸಂದೇಶ ನೀಡಲಿದ್ದಾರೆ ಎಂದರು. ಸಮಿತಿಯ ಪ್ರಕಟಣೆಯಂತೆ ಇತಿಹಾಸವನ್ನ ಮರೆತವರು ಇತಿಹಾಸವನ್ನ ಸೃಷ್ಟಿಸಲಾರರು, ಪುನರ್ ನಿರ್ಮಾಣಕ್ಕೆ ಇತಿಹಾಸದ ಅರಿವು ಅಗತ್ಯ ಎಂಬ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂದೇಶವನ್ನು ಈ ವಿಜಯೋತ್ಸವದ ಮೂಲಕ ಮುಂದಿನ ಪೀಳಿಗೆಗೆ ತಲುಪಿಸುವ ಉದ್ದೇಶ ಹೊಂದಲಾಗಿದೆ. ಬ್ರಿಟಿಷರ ಆಡಳಿತ ಕಾಲದಲ್ಲಿ ಮಹಾರ್ ಸಮುದಾಯದ ಸೈನಿಕರು ಭೀಮಾ ಕೊರೆಂಗ ಯುದ್ಧದಲ್ಲಿ ತೋರಿದ ಶೌರ್ಯ, ತ್ಯಾಗ ಹಾಗೂ ಬಲಿದಾನಗಳೇ ಪರಿಶಿಷ್ಟ ಸಮುದಾಯಗಳಿಗೆ ಶಿಕ್ಷಣದ ದಾರಿ ತೋರಿದ ಐತಿಹಾಸಿಕ ಘಟನೆ ಎಂದು ಸಮಿತಿ ತಿಳಿಸಿದೆ. 1817ರ ಡಿಸೆಂಬರ್ 31ರಂದು ಪ್ರಾರಂಭಗೊಂಡು 1818ರ ಜನವರಿ 1ರಂದು ಅಂತ್ಯಗೊಂಡ ಭೀಮಾ ಕೊರೆಂಗ ಯುದ್ಧದಲ್ಲಿ ಪೇಶ್ವಾ ಬಾಜುರಾಯನ ಸೈನ್ಯವನ್ನು ಮಹಾರ್ ಸೈನಿಕರು ಸೋಲಿಸಿ ವಿಜಯ ಸಾಧಿಸಿದರು. ಈ ವಿಜಯದ ಸ್ಮರಣಾರ್ಥವಾಗಿ 1823ರಲ್ಲಿ ಬ್ರಿಟಿಷ್ ಸರ್ಕಾರವು 75 ಅಡಿ ಎತ್ತರದ ವಿಜಯ ಸ್ತಂಭವನ್ನು ನಿರ್ಮಿಸಿದ್ದು, ಯುದ್ಧದಲ್ಲಿ ಹುತಾತ್ಮರಾದ 22 ಸೈನಿಕರ ಹೆಸರುಗಳನ್ನು ಅದರಲ್ಲಿ ಕೆತ್ತಲಾಗಿದೆ. ಪುಣೆಯ ಸಮೀಪದ ಭೀಮಾ ನದಿ ತಟದ ಕೊರೆಂಗಾವ್ ಗ್ರಾಮದಲ್ಲಿರುವ ಈ ಸ್ಮಾರಕ ಇಂದು ಸಹ ಅಚಲವಾಗಿ ನಿಂತಿದೆ. ಈ ಐತಿಹಾಸಿಕ ವಿಜಯವನ್ನು ಸ್ಮರಿಸುವ ಉದ್ದೇಶದಿಂದ ಪರಿಶಿಷ್ಟ ಸಮುದಾಯಗಳ ಒಕ್ಕೂಟದ ಮೂಲಕ 208ನೇ ವರ್ಷದ ವಿಜಯೋತ್ಸವವನ್ನು ಆಯೋಜಿಸಲಾಗುತ್ತಿದ್ದು, ಸಮುದಾಯದ ಜನರು ಜಾತ್ಯತೀತವಾಗಿ ಹಾಗೂ ಪಕ್ಷಾತೀತವಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಎಂದು ಮನವಿ ಮಾಡಿದರು.
ಬಾಬಾ ಸಾಹೇಬ್ರ ಅಂಬೇಡ್ಕರ್ ಅವರ ಮಗ ಪ್ರಕಾಶ್ ಯಶವಂತರಾವ್ ಅಂಬೇಡ್ಕರ್ ಅವರ ಮಗ ಭೀಮರಾವ್ ಅಂಬೇಡ್ಕರ್ ಸಾಹೇಬರು ಬರ್ತಾ ಇದ್ದಾರೆ. ಅವರಿಗೆ ಕಳಕಳಿಯ ಮನವಿಯನ್ನು ಮಾಡಿದ್ದೀವಿ. ನಾವೇನು ಮಾತಾಡಿಲ್ಲ. ಅವರಿಗೆ ಸಿದ್ದರಾಜು ಅವರು DCP ನಿವೃತ್ತ DCP ಅವರು ಮತ್ತು ಬೌದ್ಧ ಮಹಾಸಭಾದ ಕರ್ನಾಟಕದ ಅಧ್ಯಕ್ಷರು ಅವರು ಅವ್ರನ್ನ ಕಂಬೈನ್ ಮಾಡಿ ಕರ್ಕೊಂಡು ಬರ್ತಾ ಇದ್ದಾರೆ. ಇಂಥ ಐತಿಹಾಸಿಕ ಕಾರ್ಯಕ್ರಮಕ್ಕೆ ಎಲ್ಲ ದಲಿತ ಚಳುವಳಿಗ ಗೆಳೆಯರು, ಬೌದ್ಧ ಸಮಾಜದ ಸ್ನೇಹಿತರು, ನಿಮ್ಮಂಥ ಪತ್ರಕರ್ತರು, ಎಲ್ಲ ಸಂಘಟನೆ ಮಾತ್ರ ಗೆಳೆಯರು ಎಲ್ಲ ಭಾಗವಹಿಸೋ ಮುಖೇನ ಈ ಸಮಾರಂಭವನ್ನು ಒಂದು ಯಶಸ್ವಿ ಮಾಡಬೇಕು ಅಂತ ಕಳಕಳಿ ಮನವಿಯನ್ನು ಮಾಡ್ತೀವಿ. ನಾವು ವಿಶೇಷವಾಗಿ ರೈಲ್ವೆ ಸ್ಟೇಷನ್ನಿಂದ ಮೆರವಣಿಗೆ ಬಂದು BM ರೋಡ್ ಮುಖೇನ ಇಲ್ಲಿ NR ಸರ್ಕಲ್ ರೌಂಡ್ ಅಪ್ ಮಾಡಿ ಮತ್ತೆ ಏನು ನಾವು ವೇದಿಕೆ ಕಾರ್ಯಕ್ರಮಕ್ಕೆ ಹೋಗ್ತೀವಿ. ಇದು ಕಾರ್ಯಕ್ರಮದ ರೂಪರೇಷೆ. ಇದಕ್ಕೆ ತಾವೆಲ್ಲ ಸಹಕರಿಸಬೇಕು ಅಂತ ಕಳಕಳಿಗೆ ಮನವಿಯನ್ನು ಮಾಡ್ತೀನಿ. ನನ್ನ ಹೆಸರು HK ಸಂದೇಶ್. ನಾನೇ ನನ್ನ ಅಧ್ಯಕ್ಷನ ಮಾಡಿದ್ದಾರೆ. ನಾನು ಅಧ್ಯಕ್ಷ ಅಂತೇಳಿ ನನಗೆ ದುರಹಂಕಾರ ಯಾವತ್ತೂ ಇಲ್ಲ, ನನಗೆ ಅದು ಅಭ್ಯಾಸನೂ ಇಲ್ಲ. ದಯವಿಟ್ಟು ತಾವೆಲ್ಲ ಮಾಡಿ ಸಕ್ಸಸ್ ಮಾಡಬೇಕಂತ ಕಳಕಳಿ ಮನವಿಯನ್ನು ಮಾಡ್ತೀನಿ. ನಮಸ್ಕಾರ. ಪತ್ರಿಕಾಗೋಷ್ಠಿಯಲ್ಲಿ ಹೆತ್ತೂರ್ ನಾಗರಾಜ್, ಉಮೇಶ್, ಮಂಜು ತೇಜು, ರಾಜು, ಶಿವಮ್ಮ, ಭಾಗ್ಯ ಕಲಿವೀರ್, ರಾಜು ಗೊರೂರ್, ವೆಂಕಟೇಶ್ ಬ್ಯಾಕ್ರವಳ್ಳಿ ಹಾಗೂ ಇತರರು ಉಪಸ್ಥಿತರಿದ್ದರು. ಹಾಸನ ಮಹಾನಗರ ಪಾಲಿಕೆ ವ್ಯಾಪ್ತಿಯ NR ವೃತ್ತದಲ್ಲಿ ಹಾಸನದ ಅಸ್ಮಿತೆಯಾದ ಹೊಯ್ಸಳರ ಲಾಂಛನವನ್ನು ಅನಾವರಣಗೊಳಿಸಬೇಕು ಎಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ದೇವೆ ಎಂದು ಡಾಕ್ಟರ್ ರಮೇಶ್ ಅವರು ತಿಳಿಸಿದರು. ಹಾಸನ ನಗರದ NR ವೃತ್ತದಲ್ಲಿ ಮಾನೀಯರ ಪುತ್ಥಳಿ ಸ್ಥಾಪಿಸುವ ಮಹಾನಗರ ಪಾಲಿಕೆಯ ಉದ್ದೇಶ ಸಮಯೋಚಿತ ಹಾಗೂ ಶ್ಲಾಘನೀಯವಾದದ್ದು. ಆದರೆ ವೃತ್ತದಲ್ಲಿ ಕೇವಲ ಪುತ್ಥಳಿ ಸ್ಥಾಪನೆಯಷ್ಟೇ ಅಲ್ಲದೆ ಅದನ್ನು ನಗರದ ಆಕರ್ಷಣೀಯವಾಗಿ ರೂಪಿಸಿ ಸ್ವಚ್ಛತೆ ಹಾಗೂ ಸೌಂದರ್ಯವನ್ನು ಕಾಪಾಡಬೇಕಿರುವುದು ಕೂಡ ಅಷ್ಟೇ ಮುಖ್ಯ ಎಂದು ಮನವಿದಾರರು ಅಭಿಪ್ರಾಯಪಟ್ಟಿದ್ದಾರೆ ಎಂದರು. ಮನವಿಯಲ್ಲಿ ಹಾಸನ ಜಿಲ್ಲೆ ಎಂದರೆ ಹೊಯ್ಸಳರು ಎಂದರೆ ಹಾಸನ ಜಿಲ್ಲೆ, ಹಾಸನ ಜಿಲ್ಲೆಯ ಅಸ್ಮಿತೆಯೇ ಹೊಯ್ಸಳರು ಎಂದು ಉಲ್ಲೇಖಿಸಲಾಗಿದ್ದು, ತ್ಯಾಗ, ಬಲಿದಾನ, ಪೌರುಷ ಮತ್ತು ಸಮೃದ್ಧಿಯ ಸಂಕೇತವಾಗಿರುವ ಹೊಯ್ಸಳರು ಈ ನಾಡಿನ ಸಂಸ್ಕೃತಿಯ ಪ್ರತೀಕವಾಗಿದ್ದಾರೆ ಎಂದು ವಿವರಿಸಲಾಗಿದೆ. 350ಕ್ಕೂ ವರ್ಷಗಳ ಕಾಲ ರಾಜ್ಯಭಾರ ನಡೆಸಿ ಈ ನಾಡಿನ ಕಲೆ, ಸಂಸ್ಕೃತಿ, ಇತಿಹಾಸ ಹಾಗೂ ಪರಂಪರೆಗೆ ಅಪಾರ ಕೊಡುಗೆ ನೀಡಿದ ಹೊಯ್ಸಳರನ್ನ ಇಂದು ಸಮರ್ಪಕವಾಗಿ ಸ್ಮರಿಸುವ ಕಾರ್ಯಗಳು ಹಾಸನದಲ್ಲಿ ಕಾಣುತ್ತಿಲ್ಲ ಎಂಬುದು ನೋವಿನ ಸಂಗತಿ ಎಂದು ತಿಳಿಸಿದರು. ಪ್ರತಿ ವರ್ಷ ನಡೆಯುವ ಹಾಸನಾಂಬೆ ದೇವಿ ಜಾತ್ರೆ ಸಂದರ್ಭ ಲಕ್ಷಾಂತರ ಮಂದಿ ನೆರೆ ಜಿಲ್ಲೆ ಹಾಗೂ ಹೊರ ರಾಜ್ಯಗಳಿಂದ ಹಾಸನಕ್ಕೆ ಭೇಟಿ ನೀಡುತ್ತಾರೆ. ಈ ವೇಳೆ ಪ್ರಮುಖ ವೃತ್ತವಾದ NR ಸರ್ಕಲ್ನಲ್ಲಿ ಹೊಯ್ಸಳ ಲಾಂಛನ ಸ್ಥಾಪನೆಯಾದರೆ ಹೊಯ್ಸಳರ ಸಂದೇಶವು ಜಿಲ್ಲೆ, ರಾಜ್ಯ ಹಾಗೂ ದೇಶಾದ್ಯಂತ ಹರಡುವುದರಲ್ಲಿ ಯಾವುದೇ ಸಂದೇಹವಿಲ್ಲ ಎಂದು ಮನವಿದಾರರು ತಿಳಿಸಿದರು. ಅಂತ ನಮ್ಮದೊಂದು ಕೋರಿಕೆ. ಈ ಒಂದು ಪತ್ರಿಕಾಗೋಷ್ಠಿ ಮೂಲಕ ನಮ್ಮೆಲ್ಲರ ಒಂದು ಆಗ್ರಹ. ಹಾಸನ ನಗರದ ಹೆಸರಿಟ್ಟಿದ್ದು ಹೊಯ್ಸಳರು ಮೊದಲ ಬಾರಿಗೆ. ಹಾಸನ ನಗರದ ಅಧಿದೇವತೆ ಹಾಸನಾಂಬೆ ದೇವಾಲಯನ ಆರಂಭ ಮಾಡಿದ್ದು ಹೊಯ್ಸಳರು. ಇವತ್ತು ನಾವು ರಾಜ್ಯ ಸರ್ಕಾರ ಮೊನ್ನೆ ಇದರಲ್ಲಿ ಹೇಳ್ತು ಹೈಯೆಸ್ಟ್ ಕೆರೆಗಳಿರೋದು ಹಾಸನ ಜಿಲ್ಲೆಯಲ್ಲಿ ಅಂತ. ಅದನ್ನು ಕೆರೆಕಟ್ಟೆಗಳನ್ನ ಕಟ್ಟಿ ನಮ್ಮ ನಾಡಿಗೆ ಬಿಟ್ಕೊಟ್ಟಿರೋದು ಹೊಯ್ಸಳರು. ನಮ್ಮ ನೆಲದ ಸಂಸ್ಕೃತಿ ಪರಂಪರೆಗೆ ನೂರಾರು ದೇವಾಲಯಗಳನ್ನ ಕೊಟ್ಟಿದ್ದರು. ಅದರಲ್ಲಿ ಕಳಶಪ್ರಾಯವಾಗಿರ್ತಕ್ಕಂಥ ಬೇಲೂರು, ಹಳೇಬೀಡು ಮತ್ತು ಸೋಮನಾಥಪುರ ದೇವಾಲಯಗಳು ಇವತ್ತು ವಿಶ್ವ ಪಾರಂಪರಿಕ ಪಟ್ಟಿಗೆ ಸೇರಿದೆ. ಅದನ್ನು ಕೊಟ್ಟೋಗಿರೋದು ಹೊಯ್ಸಳರು. ಅವರ ಕೊಡುಗೆಗಳನ್ನ ಹೇಳ್ತಾ ಹೋದರೆ ಅದಕ್ಕೆ ಕೊನೆ ಇಲ್ಲ. 350 ವರ್ಷಗಳ ಕಾಲ ಈ ಭಾಗದ ಭೂಭಾಗವನ್ನು ಆಳೋಗಿದ್ದಾರೆ. ಅವರಿಗೆ ಒಂದು ಗೌರವ ಸೂಚಕವಾಗಿ ಜಿಲ್ಲಾ ಕೇಂದ್ರ ಇದು. ಈ ಜಿಲ್ಲಾ ಕೇಂದ್ರದಲ್ಲಿ ಒಂದು ಭವ್ಯವಾದ ಒಂದು ಹೊಯ್ಸಳ ಲಾಂಛನನ ನಗರದ ಕೇಂದ್ರ ಭಾಗವಾದ NR ಸರ್ಕಲಲ್ಲಿ ಆರಂಭ ಮಾಡಲಿ ಅಂತ ನಾನು ಸಂಬಂಧಪಟ್ಟವ್ರಿಗೆ ಈ ಮೂಲಕ ಮನವಿ ಮಾಡ್ಕೊತಾನೆ. ಸರ್ NR ಸರ್ಕಲ್ ಫೌಂಟನ್ ಹತ್ರ ಸರ್, ಲೆಫ್ಟಲ್ಲಿ ಫೌಂಟನ್ ಇದೆಯಲ್ಲ ಸರ್, ಅಲ್ಲಿ ಫೌಂಟನ್ ಇದೆಯಲ್ಲ NR ಸರ್ಕಲಲ್ಲಿ, ಅದು ಸೂಪರ್ ಆಗಿದೆ ಸರ್ ಜಾಗ. ಈಗ ಇದು ಅಂಗಡಿನಲ್ಲಿ ನಾನು ಹೋಗಿ ನೋಡ್ಕೊಂಬಂದಿದ್ದೆ. ಅಂಗಡಿಲಿ ಏನು ಮಾಡಿ ದೊಡ್ಡದಾಗಿ ಗ್ರಾನೈಟ್ ಮಾಡಿದ್ದಾರೆ, ಅದ್ರ ಮುಂದೆ ಲಾಂಛನ ಇಟ್ಟಿದ್ದಾರೆ ಸರ್. ಅದು ಆ ಕಡೆಯಿಂದ ಬರೋರಿಗೆ ತುಂಬ ಎದ್ದು ಕಾಣುತ್ತೆ. ಅಲ್ಲಿ ಫ್ಲೆಕ್ಸ್ ಹಾಕಬಾರ್ದು. ಫ್ಲೆಕ್ಸ್ ಹಾಕಿದ್ರೆ ಅದರ ಸೌಂದರ್ಯ ಮುಚ್ಚೋಗುತ್ತೆ. ಅಲ್ಲಿ ಲಾಂಛನ ಮಾಡಿ ಅದಕ್ಕೆ ಅಲಂಕಾರಿಕವಾಗಿ ದೀಪಗಳು ಮತ್ತು ಇದೇನು ಫೌಂಟನ್ ಇದೆಯೋ ಅದು ಸ್ವಲ್ಪ ರೀಡಿಸೈನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ. ಪತ್ರಿಕಾಗೋಷ್ಠಿಯಲ್ಲಿ ಎನ್ ರಮೇಶ್, ರಾಜ ವೆಂಕಟೇಶ್, ಸಾಯಿ ಪ್ರಸಾದ್, ರಾಧಾ ತಿವಾರಿ, ಚಂದ್ರಣ್ಣ ಹಾಗೂ ಇತರರು ಹಾಜರಿದ್ದರು. ರೈತರು ಎದ್ದು ನಿಂತು ಜಾಗೃತರಾದಾಗ ಮಾತ್ರ ಅಧಿಕಾರಿ ವರ್ಗ ಎಚ್ಚೆತ್ತು ಸಲಹೆ, ಸಹಕಾರ, ಮಾಹಿತಿ ನೀಡಲು ಮುಂದಾಗುತ್ತಾರೆ ಎಂದು ಶಾಸಕ HK ಸುರೇಶ್ ಹೇಳಿದರು. ಬೇಲೂರು ತಾಲೂಕಿನ ಗಂಗೂರು ಗ್ರಾಮದಲ್ಲಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಜಲಾನಯನ ಅಭಿವೃದ್ಧಿ ಘಟಕ
2.0 ಯೋಜನೆಯಡಿ ವಾಟರ್ ಶೆಡ್ ಮಹೋತ್ಸವ ಹಾಗೂ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸಾಮಾನ್ಯವಾಗಿ ರೈತ ದಿನಾಚರಣೆ ಪಟ್ಟಣ ಪ್ರದೇಶಗಳಲ್ಲಿ 4 ಗೋಡೆಗಳ ಮಧ್ಯೆ ನಡೆಯುವುದು ವಾಡಿಕೆಯಾಗಿದೆ. ಆದರೆ ಇಂದು ವಿಶೇಷವಾಗಿ ರೈತರಿರುವ ಗ್ರಾಮಕ್ಕೆ ತೆರಳಿ 100% ಕೃಷಿ ಅವಲಂಬಿತ ಗ್ರಾಮದಲ್ಲಿ ರೈತ ದಿನಾಚರಣೆ ಆಚರಿಸುತ್ತಿರುವುದು ಇಡೀ ರಾಜ್ಯಕ್ಕೆ ಮಾದರಿಯಾಗಿದೆ. ರೈತರಿಗೆ ಆತ್ಮಸ್ಥೈರ್ಯ ತುಂಬುವುದರ ಜೊತೆಗೆ ಕೃಷಿಗೆ ಸಂಬಂಧಿಸಿದ ಎಲ್ಲ ಇಲಾಖೆಯ ಅಧಿಕಾರಿಗಳು ಗಂಗೂರು ಗ್ರಾಮದಲ್ಲಿರುವ ರೈತರ ಬಳಿಗೆ ಬಂದು ಅಗತ್ಯ ಮಾಹಿತಿಗಳನ್ನು ನೀಡುವುದು ಈ ಕಾರ್ಯಕ್ರಮದ ಮೂಲ ಉದ್ದೇಶವಾಗಿದ್ದು, ಕೃಷಿ ಯಂತ್ರೋಪಕರಣಗಳ ಪ್ರಾತ್ಯಕ್ಷಿತೆ ಜೊತೆಗೆ ರೇಷ್ಮೆ ಇಲಾಖೆ, ಪಶುಪಾಲನೆ, ತೋಟಗಾರಿಕೆ, ಮೀನುಗಾರಿಕೆ ಇಲಾಖೆಗಳಿಂದ ವಸ್ತು ಪ್ರದರ್ಶನವನ್ನು ಸಹ ಏರ್ಪಡಿಸಲಾಗಿದ್ದು, ರೈತರು ಇದರ ಉಪಯೋಗ ಪಡೆದುಕೊಳ್ಳಬೇಕು ಎಂದರು. ಅದನ್ನು ಸಹ ಈ ರಾಜ್ಯದ ಜನ ಗಮನಿಸಲಿ. ರೈತರ ಒಂದಿಗೆ ಹೋಗಿ ರೈತರ ಜೊತೆಯಲ್ಲಿ ರೈತ ದಿನಾಚರಣೆಯನ್ನು ಮಾಡ್ತಕ್ಕಂಥದ್ದನ್ನು ಸಹ ಗಮನಿಸಲಿ ಅಂತಕ್ಕಂಥದ್ದಕ್ಕೋಸ್ಕರ ನಾನು ನಮ್ಮ ರಮೇಶ್ ಅವ್ರಿಗೆ ಮತ್ತು ನಮ್ಮ ಕಾಂತರಾಜ್ ಅವರು ಬಂದಂಥ ಸಂದರ್ಭದಲ್ಲಿ ಗಂಗೂರು ಗ್ರಾಮದ ನಮ್ಮ ಮೂರ್ತಿ ಸಿದ್ದೇಶ್ ಅವರು, ರಂಗೇಗೌಡರಿಗೆಲ್ಲ ನಾನೇ ಕರೆಯನ್ನು ಮಾಡಿ ವಿಶೇಷವಾದಂಥ ಒಂದು ರೈತ ದಿನಾಚರಣೆಯನ್ನು ಮಾಡೋಣ. ರೈತರು ಹುಡುಕೊಂಡು ನಗರಕ್ಕೆ ಬರ್ತಕ್ಕಂಥದ್ದು ಬೇಡ, ರೈತರನ್ನ ಹುಡುಕೊಂಡು ನಾವು ನಮ್ಮ ಹೆಣ್ಣು ಮಗಳು ಮನೆ ಬಾಗಿಲಿಗೆ ಹೋಗೋಣ. ಯಾಕೆಂದರೆ ನಮ್ಮ ರಮೇಶ್ ಅಣ್ಣ ಹೇಳಿದರು, ತುಂಬ ಅರ್ಥಗರ್ಭಿತವಾಗಿ ರೈತ ಗೀತೆಯನ್ನು ತಂಗಿಯ ನೆಪದಲ್ಲಿ ಗಂಡನ ಕಿರುಕುಳದಲ್ಲಿ ಹೇಳ್ತಕ್ಕಂಥ ಒಂದು ಗೀತೆ ಹೇಳಿದ್ರಲ್ಲ, ಅದಕ್ಕೆ ಅನುಗುಣವಾಗಿ ನಾವು ಇವತ್ತು ಈ ರೈತ ದಿನಾಚರಣೆಯನ್ನು ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ, ಅದರಲ್ಲೂ 100ಕ್ಕೆ 100ರಷ್ಟು ಕೃಷಿಯನ್ನೇ ಅವಲಂಬಿತವಾಗಿರ್ತಕ್ಕಂಥ ಗಂಗೂರು ಗ್ರಾಮ ಪಂಚಾಯಿತಿನಲ್ಲಿ ನಾವು ಇವತ್ತು ಮಾಡ್ತಾ ಇದ್ದೀವಿ. ಸಮೃದ್ಧಿಯಾದ ಜೀವನವನ್ನು ನಡೆಸ್ತಾ ಇಲ್ಲ. ರೈತರ ಮಕ್ಕಳಿಗೆ ಏನಕ್ಕೆ ಹೆಣ್ಣುಗಳನ್ನ ಕೊಡ್ತಾ ಇಲ್ಲ ಅಂತಕ್ಕಂಥದ್ದನ್ನ ನಮ್ಮ ರಂಗೇಗೌಡರು ಪ್ರಸ್ತಾವನೆ ಮಾಡಿದರು. ಬಹುಶಃ 2019ರಿಂದ ಬಂದಂಥ ಕೊರೋನಾ ಇನ್ನೊಂದ್ಸಲ ಏನಾದ್ರು ಬಂದರೆ ಖಂಡಿತವಾಗ್ಲೂ ನಗರಕ್ಕೆ ಹೆಣ್ಮಕ್ಳು ಕೊಡಲ್ಲ. ರಂಗೇಗೌಡ್ರೆ ಹಳ್ಳಿಗೆ ಹುಡುಕವನ್ನು ಕೊಡ್ತಾರೆ. ಯಾಕೆ ಅಂದರೆ ನಗರದಲ್ಲಿದ್ದಂಥವ್ರು ಎಲ್ಲರೂ ಸಹ ಬಂದು ಹಳ್ಳಿನಲ್ಲಿ ವಾಸ ಮಾಡಿದರು. ಹೆಣ್ಮಕ್ಳು ಕೊಡ್ತೀವಿ ಅಂತ ಹೋಗೋದಲ್ಲ, ಎಲ್ಲಿದಾರಪ್ಪ, ಯಾರು ಜಮೀನ್ದಾರರು, ಯಾರು ಕಷ್ಟಪಟ್ಟು ಕೆಲಸ ಮಾಡ್ತಾರೆ ಅವರಿಗೆ ಹೆಣ್ಮಕ್ಳುಗಳನ್ನ ಕೊಡೋಣ ಅಂತಕ್ಕಂಥ ಒಂದು, ಮತ್ತೆ ಯಥಾರಾಜ ತಥಾ ಪ್ರಜನಂಗೆ ಮೇಲಿಂದ ಕೆಳಗಡೆ, ಕೆಳಗಡೆಯಿಂದ ಮೇಲೆ, ಹಿಂದೆ ಎಲ್ಲ ಸುಮಾರು ಈ ಭಾಗದಲ್ಲಿ ಇದು ಅಂದರೆ ನಮ್ಮ ಊರಿಗೆಲ್ಲ ಹತ್ತದಲ್ಲಿರ್ತಕ್ಕಂಥವ್ರು ಕೇವಲ 10 ತೆಂಗಿನ ಮರಗಳಿದ್ರೆ ಸಾಕು. 10 ತೆಂಗಿನ ಮರಗಳು ಅವರು ಇವತ್ತಿನ IAS ಆಫೀಸರ್ಗೆ ಸಮಾನರಾದಂಥವ್ರು. ಅಂಥವ್ರ ಮನೆಗೆ ಹೆಣ್ಣನ್ನು ಹುಡುಕಿ ಕೊಡ್ತಾ ಇದ್ರು. ಇವತ್ತು 100 ಇದ್ರೂ ಕೊಡಲ್ಲ, 1000 ಇದ್ರೂ ಕೊಡಲ್ಲ. ಗೊತ್ತು ನನಗೆ, ಯಾಕೆಂದ್ರೆ ಪರಿಸ್ಥಿತಿ ಹಿಂಗಾಗಿದೆ. ನಾವು ಇಲ್ಲಿಂದ ಹೋಗಿ ಬೇಕ್ರಿ ಮಾಡ್ತೀವೋ, ಇಲ್ಲಿಂದ ಹೋಗಿ ಗಾರ್ಮೆಂಟ್ಸ್ ಅಲ್ಲಿ ಇರ್ತೀವೋ ಗೊತ್ತಿಲ್ಲ. ಊರಿಗೆ ಬರ್ಬೇಕಾದಾಗ ಬೆಳಗ್ಗೆ ತೆಳತೆಗೆ ಬಟ್ಟೆ ಹಾಕಿ ಬರ್ತಾರೆ ಅಂದ್ಬಿಟ್ಟು ಅವ್ರಿಗೆ ಹೆಣ್ಣನ್ನು ಕೊಡ್ತಕ್ಕಂಥದ್ದು ಇದು ಸಂಪ್ರದಾಯ. ಏನು ಮಾಡೋಕ್ಕಾಗಲ್ಲ. ಇದು ಹಿರಿಯರು ಇನ್ನಿರಬಾರ್ದು. ಯಾರೋ ಹೋದ್ರಪ್ಪ ನಗರಕ್ಕೆ, ಏನೋ ಕೆಲ್ಸಕ್ಕೆ ಹೋದ್ರು, ನಾನು ಹೋಗ್ಬೇಕು ಅಂತಕ್ಕಂಥದ್ದಲ್ಲ. ನಾವು ನಿಜವಾದ ರೈತರುಗಳಾದ್ರೆ, ನಾವು ಹುಟ್ಟೂರಿನಲ್ಲಿ ಜನ್ಮ ಕೊಟ್ಟ ತಂದೆ ತಾಯಿ ಜೊತೆ ಜೀವನವನ್ನ ಮಾಡಿದಾಗ ಮಾತ್ರ ಆ ರೈತ ವರ್ಗಕ್ಕೆ ಒಂದು ಸಂದೇಶವನ್ನ ಕೊಟ್ಟಂಗಾಗುತ್ತೆ. ಹಾಗಾಗಿ ರೈತರುಗಳು ನಗರಕ್ಕೆ ಹೋಗೋದಕ್ಕಿಂತ ಮುಂಚೆ ನಮ್ಮ ಗ್ರಾಮಗಳಲ್ಲಿ ಉದ್ಯೋಗಕ್ಕೋಸ್ಕರ ಹೋಗೋಣ ಬರೋಣ. ಬಟ್ ಆದರೂ ಸಹ ಹೇಳೋದಕ್ಕೆ ಒಂದು ಊರು, ಇರೋದಕ್ಕೆ ಒಂದು ಸೂರು ಅಂತ ಹಿರಿಯರು ಗಾದೆ ಹೇಳ್ತಾರೆ. ನೀವೆಲ್ಲೇ ಏನೇ ಇರಿ, ಆ ಊರಿನ ಹೆಸರನ್ನ ಎಳ್ಳೇಬೇಕು. ಇರೋದಕ್ಕೊಂದು ಸೂರು ಬೇಕೇ ಬೇಕು. ಅದು RCC ಸೂರು ಇರ್ಬೋದು, ಹಂಚಿಂದಿರ್ಬೋದು, ಇನ್ನೊಂದಿರ್ಬೋದು. ಇದಕ್ಕೆ ಒಂದು ಇದಿರಬೇಕು. ಹಾಗಾಗಿ ರೈತರುಗಳ ಒಂದು ಆಶೆ ಏನಿದೆ, ಸಮೃದ್ಧಿಯಾಗಿ ಆಗಬೇಕು ಅಂದರೆ ಇವತ್ತೇನೋ ಅಲ್ಪ ಸ್ವಲ್ಪ ಮಳೆ ಬೆಳೆ ಆಗ್ತಾ ಇದೆ, ಮಳೆಗೇನು ಕೊರತೆ ಆಗ್ತಾ ಇಲ್ಲ. ಆದರೆ ಕಲುಷಿತ ಭೂಮಿ, ಕಲುಷಿತ ವಾತಾವರಣ, ಇದು ಎಲ್ಲೋ ಒಂದು ಕಡೆ ರೈತರುಗಳನ್ನ ಹಿಮ್ಮೆಟ್ಟಿಸ್ತಕ್ಕಂಥ ಕೆಲಸ ಆಗ್ತದೆ. ನಮ್ಮ ಭೂಮಿನಲ್ಲಿ ಫಲವತ್ತತೆ ಇಲ್ಲ. ಅವಾಗಲೇ ನಮ್ಮ JD ಅವರು ಹೇಳಿದ್ರು, ಸರ್ ಅತಿ ಹೆಚ್ಚು ಯೂರಿಯಾಕ್ಕೆ ಡಿಮ್ಯಾಂಡ್ ಇದೆ ಸರ್. ಜಂಟಿ ಕೃಷಿ ನಿರ್ದೇಶಕ ರಮೇಶ್ ಕುಮಾರ್ ಮಾತನಾಡಿ, ಮಾಜಿ ಪ್ರಧಾನಿ ಚರಣ್ ಸಿಂಗ್ ಜಯಂತಿಯನ್ನ ರೈತ ದಿನಾಚರಣೆಯನ್ನಾಗಿ ಆಚರಿಸಲಾಗುತ್ತಿದೆ. ಇವರು ತಮ್ಮ ಆಡಳಿತದ ಅವಧಿಯಲ್ಲಿ ಭೂ ಸುಧಾರಣಾ ಕಾಯ್ದೆ ಜಾರಿಗೆ ತಂದು ಲಕ್ಷಾಂತರ ಜನರಿಗೆ ಭೂಮಿ ಕೊಡಿಸಿದರು ಮತ್ತು ರೈತರ ಪರವಾಗಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದವರು. ಅಲ್ಲದೆ ಪ್ರಮುಖವಾಗಿ ದೇಶದ ಆರ್ಥಿಕತೆ ಹಾಗೂ ಅಭಿವೃದ್ಧಿಗೆ ರೈತರ ಕೊಡುಗೆ ಅಪಾರವಾಗಿದೆ. ಇದರಿಂದಾಗಿ ಸರ್ಕಾರಗಳು ಕೃಷಿಗೆ ಹೆಚ್ಚು ಒತ್ತು ಕೊಡುತ್ತಿದೆ.
ಮತ್ತು ಸರ್ಕಾರದಿಂದ ಸಿಗುವ ಸೌಲಭ್ಯಗಳನ್ನು ನಮ್ಮ ರೈತರು ಸದುಪಯೋಗ ಪಡಿಸಿಕೊಂಡು ಉತ್ತಮ ಜೀವನ ನಡೆಸಲು ಮುಂದಾಗಬೇಕು ಎಂದರು. ರೈತರಿಗೆ ನಾವೆಲ್ಲರೂ ಸೇರಿ ಒಂದು ಗೌರವವನ್ನು ಅರ್ಪಿಸಬೇಕು. ದೇಶದ ಭದ್ರತೆಗೆ ಮತ್ತು ದೇಶದ ಆರ್ಥಿಕತೆಗೆ ಅವರು ಕೊಟ್ಟಂತ ಕೊಡುಗೆ ಬಹಳ ದೊಡ್ಡದು. ನಮ್ಮ ದೇಶದಲ್ಲಿ ಸುಮಾರು 65% ಕೃಷಿಯ ಮೇಲೆ ಅವಲಂಬಿತರಾಗಿರ್ತಕ್ಕಂಥ ಜನರಿದ್ದಾರೆ. ಜೊತೆಗೆ ನಾವು ಇಡೀ ದೇಶದ ಉತ್ಪನ್ನವನ್ನ ನಾವು GDP ಲೆಕ್ಕದಲ್ಲಿ ಏನು ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಡೀ GDPಗೆ ಕೃಷಿಯಿಂದ ಬರ್ತಕ್ಕಂಥ ಒಟ್ಟು ಕಾಂಟ್ರಿಬ್ಯೂಷನ್ ಎಷ್ಟು ಅಂತೇಳಿ ಹೇಳಿದ್ರೆ, ಕೊಡುಗೆ ಎಷ್ಟು ಅಂತ ಹೇಳಿದ್ರೆ 16% 18% GDPಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದೆ. 51,339 ಕೋಟಿಯನ್ನ ಈ ವರ್ಷದ ಕರ್ನಾಟಕ ಬಜೆಟ್ನಲ್ಲಿ ಕೇವಲ ಕೃಷಿ ಕ್ಷೇತ್ರಕ್ಕೆ ಮೀಸಲಿಟ್ಟಿದ್ದಾರೆ. ಅದರಲ್ಲಿ 20,000 ಕೋಟಿಯನ್ನ ಕೃಷಿ ಪರಿಕರಗಳ ಖರೀದಿಗಾಗಿ ಮತ್ತು ನೀರಾವರಿ ಸಲಕರಣೆ ಖರೀದಿಗಾಗಿ ಮೀಸಲಿಟ್ಟಿರ್ತಕ್ಕಂಥ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯ. ಹಂಗಾಗಿ ರೈತರನ್ನ ಗಮನದಲ್ಲಿಟ್ಕೊಂಡು ಈ ಕಾರ್ಯಕ್ರಮವನ್ನ ಮಾಡಬೇಕು. ರೈತರಿಗಾಗಿ ರೈತರ ಶ್ರಮವನ್ನ ನಾವೆಲ್ಲರೂ ಜ್ಞಾಪಕಾರ್ಥವಾಗಿ ಅವರಿಗೊಂದು ಧನ್ಯವಾದಗಳನ್ನ ತಿಳಿಸಬೇಕು ಅನ್ನೋ ದೃಷ್ಟಿಯಿಂದ ಈ ವೇಳೆ ಕೃಷಿ ಸಹಾಯಕ ನಿರ್ದೇಶಕ ಕಾಂತರಾಜು, ತೋಟಗಾರಿಕಾ ಇಲಾಖೆ ಸಹಾಯಕ ನಿರ್ದೇಶಕ ಸತೀಶ್, ಗಂಗೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಶಾಂತಕುಮಾರಿ, ಕೃಷಿಕ ಸಮಾಜದ ಅಧ್ಯಕ್ಷ ಜೈರಾಮ್, ಪ್ರತಿನಿಧಿ ದೊಡ್ಡವೀರೇಗೌಡ, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ರಂಗೇಗೌಡ, ಮುಖಂಡರಾದ ಸಿದ್ದೇಶ್, ಬಾಲಚಂದ್ರ, ಸಣ್ಣೇಗೌಡ, ಪರಮೇಶ್, ಕುಮಾರ್, ಬಸವರಾಜು, ಶಿವಪ್ಪ, ಸುರೇಶ್ ಸೇರಿದಂತೆ ಇತರರು ಹಾಜರಿದ್ದರು. ರೈತರು ತಮ್ಮ ಕೃಷಿ ಜಮೀನಿನ ಫಲವತ್ತತೆ ಕಾಪಾಡಿಕೊಳ್ಳಲು ಗಮನ ಹರಿಸಬೇಕು ಎಂದು ಹಾಸನ ಆಕಾಶವಾಣಿಯ ನಿವೃತ್ತ ಅಧಿಕಾರಿ ಡಾಕ್ಟರ್ ವಿಜಯ್ ಅಂಗಡಿ ತಿಳಿಸಿದರು. ಅರಕಲಗೂಡು ಪಟ್ಟಣದ ಎಪಿಎಂಸಿ ಮಾರುಕಟ್ಟೆ ಆವರಣದಲ್ಲಿ ಮಂಗಳವಾರ ನಡೆದ ರೈತ ದಿನಾಚರಣೆ ಕಾರ್ಯಕ್ರಮದಲ್ಲಿ ಕೃಷಿ ಮಾಹಿತಿ ನೀಡಿದ ಅವರು, ಅತಿಯಾದ ರಸಗೊಬ್ಬರದ ಬಳಕೆ ಭೂಮಿಯನ್ನ ಬರಡು ಮಾಡುತ್ತಿದ್ದು, ಸಗಣಿ ಹಾಗೂ ಎರೆಹುಳುವಿನ ಗೊಬ್ಬರವನ್ನು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಬೇಕು. ಅಕ್ಕಿಗಿಂತ ರಾಗಿಯಲ್ಲಿ ಹೆಚ್ಚಿನ ಪೋಷಕಾಂಶಗಳು ಇದ್ದು, ಆಹಾರದಲ್ಲಿ ರಾಗಿಯನ್ನ ಹೆಚ್ಚಿನ ಪ್ರಮಾಣದಲ್ಲಿ ಬಳಸುವುದರಿಂದ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳಲು ಸಾಧ್ಯ ಎಂದರು. ಬಹಳಷ್ಟು ದಿನಗಳ ಕಾಲ ಅನುಭವಿಸ್ತಲೇ ರೈತ ನಾಯಕ ಅಂತ ಅಂದ್ಕೊಂಡು ಗುರುತಿಸಿಕೊಂಡ್ರು, ಚಾಂಪಿಯನ್ ಆಫ್ ಫಾರ್ಮರ್ಸ್ ಅಂತ. ಅವರು ಉತ್ತರ ಪ್ರದೇಶದ ಮುಖ್ಯಮಂತ್ರಿನೂ ಆಗಿದ್ರು 2 ಸಾರಿ. ನೀವು ಮಾಡದ ಕೆಲಸವನ್ನ ಈ ಎರೆಹುಳು ಮಾಡ್ತಾ ಹೋಗ್ತದೆ. ದಯಮಾಡಿ ಎರೆಹುಳುಗಳನ್ನ, ಉಪಕಾರಿ ಜೀವಿಗಳನ್ನ ಕಳ್ಕೋಬೇಡಿ. ಇನ್ನು ನಿಮ್ಮ ಬದುಕಿಗೆ ಬೇಕಾಗಿರುವ 10 ರೀತಿಯ ಬೆಳೆಗಳನ್ನ ಸಾಗುವಳಿ ಮಾಡ್ಕೊಳ್ಳಿ, ತಪ್ಪದೆ ಸಾಗುವಳಿ ಮಾಡ್ಕೊಳ್ಳಿ. ಯಾಕಂದ್ರೆ ನಿಮಗೆ ಅವಕಾಶಗಳಿದಾವೆ. ನಿಮಗೆ ಯಾವುದೇ ರೀತಿಯ ಹಣ್ಣುಗಳು ನಿಮ್ಮ ಜಮೀನಲ್ಲೇ ಸಿಗಬೇಕು. ಸಪೋಟ ಬೆಳ್ಕೋಬಹುದು, ಮಾವು ಬೆಳ್ಕೋಬಹುದು, ಜಮೀನಲ್ಲೇ ಬೆಳ್ಕೋಬಹುದು, ಸೀಬೆ ಬೆಳ್ಕೋಬಹುದು, ಹಲಸು, ಹೀಗೆ 10 ರೀತಿಯ ಒಂದು ಎರಡು ಬೆಳ್ಕೊಂಡು ಹೆಚ್ಚಾದದ್ದನ್ನು ಮಾರಾಟ ಮಾಡ್ರಿ. ನಾನು ಸ್ನೇಹಿತರಿಗೆ ಹೇಳ್ತಾ ಇದ್ದೆ, ನಮ್ಮ ಸಿದ್ಧಲಿಂಗೇಶ್ವರ ಹುಟ್ಟಿದ ಮಗುವಿಗೆ ನಾಟಿ ಹಸುವಿನ ಹಾಲೇ ಶ್ರೇಷ್ಠ, ತೀರಾ ಸಿಗ್ಲಿಲ್ಲ ಅಂದ್ರೆ ನಾಟಿ ಜರ್ಸಿ ಹಸುವಿನ ಹಾಲು ಒಳ್ಳೆಯದು. ಎಮ್ಮೆ ಹಾಲು ಯಾವ ತಾಯಿ ಅಂದ್ರೆ ಕೊಟ್ಟಿಲ್ಲ. ತಾಯಿಯ ಹಾಲು ಇನ್ನೂ ಶ್ರೇಷ್ಠವೇ. ಮಣ್ಣಿನ ಫಲವತ್ತತೆ ಹಾಳಾಯ್ತಂದ್ರೆ ನಿಮ್ಮ ಮನೆತನಗಳು ಹಾಳಾಗ್ತಾ ಹೋಗ್ತವೆ. ನೋಡಿ, ಮಾನ್ಯ ದೇವೇಗೌಡರು ಒಂದ್ಸಾರಿ ಹೇಳಿದ್ರು, ರಾಸಾಯನಿಕ ಗೊಬ್ಬರ ಹಾಕ್ತಲೇ ಬರೀ ಸಗಣಿ ಗೊಬ್ಬರದಲ್ಲಿ ನಾನು ಎಷ್ಟು ಆಲೂಗಡ್ಡೆ ಬೆಳೆದಿದ್ದೆ, ರಾಗಿ ಬೆಳೆದಿದ್ದೆ ಅಂತ. ಅಂದ್ರೆ ನೀವು 10 ಚೀಲ ಬೆಳೆಯೋ ಜಾಗದಲ್ಲಿ 20-30 ಚೀಲ ಬರುತ್ತೆ ಸಗಣಿ ಗೊಬ್ಬರ ಚೆನ್ನಾಗಿ ಹಾಕಿದ್ರೆ. ರಾಸಾಯನಿಕ ಗೊಬ್ಬರದಿಂದ ಬರೋದಿಲ್ಲ. ಮುಂದಿನ ವರ್ಷ ಹಾಳಾಗೋಗ್ಬಿಡುತ್ತೆ, ಮತ್ತೇನೂ ಮಾಡೋಕ್ಕಾಗಲ್ಲ. ನೀವು ಕಡ್ಡಾಯವಾಗಿ ಸಗಣಿ ಗೊಬ್ಬರನ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮಾಡ್ಕೊಳ್ಳಿ. ಇನ್ನು ಎರೆಹುಳು ಗೊಬ್ಬರ ಮಾಡೋ ತರ ಇದ್ರೆ ಅವಕಾಶ ಇನ್ನೂ ಒಳ್ಳೆಯದು. ಯಾಕಂದ್ರೆ ಜಿಲ್ಲಾ ರೈತ ಸಂಘದ ಮುಖಂಡ ಕಣ್ಗಾಲ್ ಮೂರ್ತಿ ಮಾತನಾಡಿ, ಎಲ್ಲ ರಾಜಕೀಯ ಪಕ್ಷಗಳು ಸಹ ರೈತರ ಸಮಸ್ಯೆಗಳನ್ನು ಬಗೆಹರಿಸುವಲ್ಲಿ ವಿಫಲವಾಗಿವೆ. ಹವಾಮಾನ ವೈಪರೀತ್ಯ, ಬೆಲೆ ಕುಸಿತ ಸೇರಿದಂತೆ ವಿವಿಧ ಸಂಕಷ್ಟಗಳ ಪರಿಣಾಮ ರೈತರು ತಮ್ಮ ಬದುಕು ಕಟ್ಟಿಕೊಳ್ಳಲು ಸಾಧ್ಯವಾಗದೆ ಪರಿತಪಿಸುತ್ತಿದ್ದಾರೆ. ರೈತರು ಸಂಘಟಿತರಾಗಿ ತಮ್ಮ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಪ್ರಯತ್ನ ನಡೆಸಬೇಕಿದೆ ಎಂದರು. ಭಾಷಣ ಮಾಡೋದಕ್ಕಿಂತ ಕೆಲಸ ಮಾಡಿ ತೋರ್ಸೋಣ ಅಂತ ಹೇಳಿ ಅರ್ಕಲಗೂಡ ನಮ್ಮ ರೈತ ಅಣ್ತಂದರಿಗೆ, ಅಕ್ಕಂಗಿಯರಿಗೆ, ನನ್ನ ತಾಯಿಂದಿರಿಗೆ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಹಿಂದೆ ಬ್ಯಾಂಕ್ ಕೊಡಲಿ ಸಾಲ ಕೊಡಬೇಕು ಅಂದ್ರೆ ಭಾರಿ ಕಂಡೀಷನ್ ಹಾಕೋರು. ಈಗ ಕಂಡೀಷನ್ ಹಾಕ್ತಾರೆ, ನೀವು ಬನ್ನಿ ಅಂತ ಅವರೇ ಕರೀತಾ ಇದಾರೆ. ಯಾಕಂದ್ರೆ ಭಾರಿ ಪ್ರೈವೇಟ್ ಕಂಪ್ನಿಗಳು ಭಾರಿ ಆಗ್ಬಿಟ್ಟಿದ್ದಾರೆ.
ಅವ್ರು ಹೆಂಗನ್ಬೇಕು ಹಂಗಂಗೆ ಸೈನ್ ಮಾಡಿಸ್ಕೆ ಕೊಡ್ತಾ ಇದ್ದಾರೆ. ಕೆಲವು ಹೆಣ್ಣು ಮಕ್ಕಳು ಹೊರಗಡೆ ಹಾಕಿ ಬೀಗ ಹಾಕ್ತಾ ಇದ್ದಾರೆ. ಕೆಲವು ಕಡೆ ಎಲ್ಲ ಬೀಗ ಹೊಡೆದು ನಾವು ಒಳಗಡೆ ಬಿಟ್ಟು ಬಂದಿರೋ ತಮಗೆ ಗೊತ್ತಿದೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ. ಮೊನ್ನೆ ಒಂದು ಅರ್ಕಲು ಹೊಡ್ತಾರಲ್ಲ ಅರಸೀಕೆರೆ ತಾಲೂಕಲ್ಲಿ ಬೀಗ ಹೊಡೆದು ಬಂದಿದ್ದೀನಿ. ಆಯ್ತಾ, ನಮ್ಗೆ ಅನ್ಸುತ್ತೆ ಇನ್ನು ಮುಂದಕ್ಕೆ ನಾವು ರೈತರು ಬದುಕೋದು ಭಾರಿ ಕಷ್ಟ ಇದೆ, ತುಂಬಾ ಕಷ್ಟ ಇದೆ. ನಮ್ಗೆ ಎರಡೇ ಕಲ್ಸಿರೋದು ಆ ಎಮ್ಮೆ ಹಾಲು ಕರಿಯೋದು ಉಯ್ಯೋದು. ಅದು ನಿಜವಾದ ಹಾಲಲ್ಲ, ಅದು ಹಂದಿ ಹಾಲಿಕ್ಕಿಂತ ಕಡೆ ನಾವು ಕೊಡ್ತಿರೋ ಹಾಲುಗಳು ದೇಶದಲ್ಲಿ. ನಾವು ಅದೇ ತರ ಮಾಡ್ತಾ ಇದೀವಿ. ಹಿಂದೆ ಜೋಳ ರಾಗಿ ಇವೆಲ್ಲ ಕೊಟ್ಬಿಟ್ಟು ದನಗಳು ಮೇವ ಈ ಕಡಿಯೋವು, ಈ ಕಡಿಯಂಗೆಲ್ಲ ಅದೆಂತದ ಮಿಷಿನ್ ಬಂದ್ಬಿಟ್ಟು ಹಂಗಂಗೆ ತಿಂತೀವಿ ಅವು. ಹೌದಲ್ವಾ? ಆ ಮಟ್ಟಕ್ಕೆ ನಮ್ಮನ್ನ ತಾವೇ ತಳ್ಳಿದ್ದಾರೆ ಈ ಹಾಳರು. ಏನ್ 24 ಜನ ಇದ್ದಾರೆ ಅಸಾಮಿಗಳು, 24 ಜನಕ್ಕೂ ಅವರಿಗೆ ನಮ್ಮ ಬಗ್ಗೆ ಯೋಚನೆ ಇಲ್ಲ. ನಮ್ಮನೆ ಹೆಂಗ್ ಬದಿಸ್ಕೋಬೇಕು, ನಮ್ ಕೊಳ್ಳು ಬಳ್ಳಿ ಯಾವ ತರ ಜಮೀನ್ ಮಾಡ್ಬೇಕು, ಯಾವ ತರ ಆಸ್ತಿ ಮಾಡ್ಬೇಕು, ಇಷ್ಟು ಬಿಟ್ರೆ ಇವ್ರ ಜೀವನದಲ್ಲಿ ಯಾರು ಮಾತಾಡಲ್ವಲ್ರಿ. ಕಾರ್ಯಕ್ರಮಕ್ಕೂ ಮುನ್ನ ನಡೆದ ಮೆರವಣಿಗೆಗೆ ಶಾಸಕ ಎ ಮಂಜು ಚಾಲನೆ ನೀಡಿದರು. ಈ ವೇಳೆ ಜಿಲ್ಲಾ ರೈತ ಸಂಘದ ಅಧ್ಯಕ್ಷೀಯ ಮಂಡಳಿ ಸದಸ್ಯ ಜಗದೀಶ್, ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ತಹಸೀಲ್ದಾರ್ ಕೆಸಿ ಸೌಮ್ಯ, ತಾಲೂಕು ರೈತ ಸಂಘದ ಕಾರ್ಯಾಧ್ಯಕ್ಷ ಎಚ್ ಭುವನೇಶ್, ರೈತ ಮುಖಂಡ ಗ್ಯಾರಂಟಿ ರಾಮಣ್ಣ ಮತ್ತಿತರರು ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ರೇವಣ್ಣ ಕುಟುಂಬ ಬೀದಿಗೆ ಬಂದಾಗ ಜೊತೆಯಲ್ಲಿ ನಿಂತಿದ್ದು ಬಿಜೆಪಿ. ಎಚ್.ಡಿ. ಕುಮಾರಸ್ವಾಮಿಗೆ ಜನರ ಒಳಿತಿಗಿಂತ ಕುಟುಂಬದ ಆರೈಕೆ ಹೆಚ್ಚು. ಎನ್ಡಿಎ ಬಗ್ಗೆ ಗೌರವ ಇದ್ದರೆ ಎಚ್.ಡಿ. ರೇವಣ್ಣನನ್ನ ಜೆಡಿಎಸ್ನಿಂದ ಉಚ್ಚಾಟನೆ ಮಾಡಲಿ, ದೇವರಾಜೇಗೌಡ ಆಗ್ರಹ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಹತ್ಯೆ ಖಂಡಿಸಿ ಹಿಂದೂ ಸಂಘಟನೆಗಳಿಂದ ಬೃಹತ್ ಪ್ರತಿಭಟನೆ. ಅಕ್ರಮ ಬಾಂಗ್ಲಾ ವಲಸಿಗರನ್ನ ಭಾರತದಿಂದ ಓಡಿಸಿ ಭಾರತೀಯರಿಗೆ ರಕ್ಷಣೆಯನ್ನ ಒದಗಿಸಬೇಕು ಎಂದು ಘೋಷಣೆ. ಜಿಲ್ಲಾಧಿಕಾರಿ ಕಚೇರಿವರೆಗೂ ತಲುಪಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ ಹಿಂದೂ ಕಾರ್ಯಕರ್ತರು. ಸಂಜೀವಿನಿ ಸಹಕಾರಿ ಆಸ್ಪತ್ರೆ ನಷ್ಟದಲ್ಲಿ ನಡೆಯುತ್ತಿದ್ದರೂ ಜನರಿಗೆ ಸೇವೆ ನೀಡುತ್ತಾ ಬಂದಿದೆ. ಸಿಬ್ಬಂದಿಗಳು ಹಣಕ್ಕಾಗಿ ಪೀಡಿಸುವ ಹಾಗೂ ಅಶಿಸ್ತು ರೂಢಿಸಿಕೊಂಡಿರುವ ಬಗ್ಗೆ ದೂರುಗಳು ಬಂದಿವೆ. ಅಂತವರ ವಿರುದ್ಧ ಕಠಿಣ ಕ್ರಮ ಜರುಗಿಸಲಾಗುವುದು. ಶಾಸಕ ಸ್ವರೂಪ್ ಪ್ರಕಾಶ್ ಎಚ್ಚರಿಕೆ. ಇದಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು. ಸಮಗ್ರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಪಬ್ಲಿಕ್ ಎಕ್ಸ್‌ಪ್ರೆಸ್ ಕನ್ನಡ. ಪಯಣ ನಿಮ್ಮೊಂದಿಗೆ.